ಸಂಪೂರ್ಣ ಒಂದು ಸಾಂಸ್ಕೃತಿಕವಾಗಿರುವಂತಹ ಮತ್ತು ಶ್ರೇಷ್ಠವಾದಂತಹ ಒಂದು ವಾತಾವರಣವನ್ನು ಕೊಡ್ಲಿಕ್ಕೆ ಶಕ್ಯ ಆಗಿದೆ. ಅದಕ್ಕೋಸ್ಕರ ನಾವು ಗುರುಕುಲ ಅಂತ ಹೇಳ್ತೇವೆ. ತಂದೆ ತಾಯಿಯಿಂದ ದೂರ ಇದ್ಕೊಂಡು ಮಕ್ಕಳು ನಮ್ಮ ಜೊತೆ ಇದ್ದಾರೆ, ಹಾಸ್ಟೆಲ್ ಇದ್ದಾರೆ. 4ನೇ ಕ್ಲಾಸಿಂದ ಹಿಡಿದು PUC ತನಕದ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಈ ಹಾಲು ಮಕ್ಕಳಿಗೆ ಬಳಕೆ ಆಗುತ್ತೆ. ಈ ಹಾಲು ಪೂರ್ತಿ ಮಕ್ಕಳಿಗೆ ಬಳಕೆ ಆಗುತ್ತೆ. ನಮ್ಮ ಹತ್ರ ಇವತ್ತು 300 ಮಕ್ಕಳು ಹಾಸ್ಟೆಲ್ ಇದ್ದಾರೆ. ಮಕ್ಕಳಿಗೆ ಇಲ್ಲಿ ಬಂದಾಗ ಅದಕ್ಕೆ ಅವ್ರು ಏನ್ ಫೀಸ್ ಕಟ್ತಾರೆ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ನಮ್ಮಲ್ಲಿ ಲಭ್ಯ ಆಗಬೇಕು. ವಿಶೇಷವಾಗಿ ಶ್ರೇಷ್ಠವಾದಂತಹ ಒಂದು ಶಿಕ್ಷಣ ಅವರಿಗೆ ಸಿಗ್ಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ತುಂಬಾ ಜಾಗೃತರಾಗಿ ಮತ್ತು ತುಂಬಾ ಆತ್ಮಸಾಕ್ಷಿಯ ಪ್ರಜ್ಞೆಗೊಳಗಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು CET ಇರ್ಬೋದು, ನೀಟ್ ಇರ್ಬೋದು ಅಥವಾ JEE ಇರ್ಬೋದು, ಈ 3ಕ್ಕೆ ಕೂಡ ಶ್ರೇಷ್ಠವಾದಂತಹ ಒಂದು ಟ್ರೈನಿಂಗ್, ಅದಕ್ಕೆ ಬೇಕಾದಂತಹ ತರಬೇತಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ನೋಡಿ, ಆಂಧ್ರ ಪ್ರದೇಶದಿಂದ ಬಂದಿದ್ದಾನೆ, ಅದೇ ರೀತಿ ಬೆಂಗಳೂರಿಂದ ಬಂದಿದ್ದಾನೆ. ನೇಮ್ ಅಕ್ಷತ್. ಇವರ ಇಬ್ಬರು ಅಣ್ಣಂದ್ರು, ಒಟ್ಟು 3 ಜನ ಇಲ್ಲೇ ಓದ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿ ಕನಿಷ್ಠ ಒಂದು 10-15 ನಿಮಿಷ ಆದ್ರೂ ಪೇಪರ್ ಓದ್ಬೇಕು. ಮತ್ತೆ ಪ್ರತಿ ದಿವಸ ಕ್ಲಾಸ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಅವತ್ತಿನ ಏನ್ ನ್ಯೂಸ್ ಏನಿದೆ ಅದನ್ನ ನಾವು ಹೇಳ್ಬೇಕು. ನಿಜವಾದ ಪರಂಪರೆ ಶಿಕ್ಷಣ ಇದು. ನಮ್ಮ ವಿದ್ಯಾರ್ಥಿಗಳು ನಮ್ಮದಾದಂತಹ ಭಾರತೀಯ ಸಂಸ್ಕೃತಿಯನ್ನು ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಪ್ರತಿ ವಾರ 2 ಗಂಟೆ ಅವರು ಭಾರತೀಯ ಸಂಗೀತ ಅಥವಾ ಭಾರತೀಯ ನೃತ್ಯ ಯಾವುದಾದ್ರೂ ಒಂದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಶಿಕ್ಷಕರನ್ನು ಟ್ರೈನ್ ಮಾಡುವಂತಹ ಒಂದು ತರಬೇತಿಯ ವ್ಯವಸ್ಥೆ, ಇದು ಎಲ್ಲವನ್ನೂ ಮಾಡಿ ಒಂದು ಒಳ್ಳೆಯ ಶಿಕ್ಷಕರ ವರ್ಗವನ್ನು ನಾವು ಇಲ್ಲಿ ತಯಾರು ಮಾಡಿದ್ದೇವೆ. 60 ಕಂಪ್ಯೂಟರ್ಗಳನ್ನು ಇಟ್ಟಿದ್ದೇವೆ ಸರ್. ಪ್ರತಿಯೊಬ್ಬ ಮಗು ಕೂಡ ಕಂಪ್ಯೂಟರ್ ಎಜುಕೇಶನ್ ಕೊಡ್ತೇವೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PUC ತನಕ ಎಲ್ಲ ಕ್ಲಾಸ್ನವರಿಗೆ. ನಾನು ಫಸ್ಟ್ PUC ರಿಸಲ್ಟ್ ಅನ್ನು ಗಮನಿಸ್ತಾ ಇದ್ದೇನೆ. ಇವತ್ತೊಂದು 65% ಬಂದವ, 60% ಬಂದವ. ಇವತ್ತು ನಮ್ಮಲ್ಲಿ ಬಂದು ಒಂದು 80-85% ತಗೊಂಡಂತ ಉದಾಹರಣೆಗಳು ಕೂಡ ನಮ್ಮ ರಿಸಲ್ಟ್ ಶೀಟ್ ಅಲ್ಲಿ ಸಿಗ್ತಾ ಇದೆ. ನಮ್ಮ ಆರೋಗ್ಯದ ಇದು ರೆಸ್ಟ್ ರೂಮ್, ಇಲ್ಲಿ ಮಕ್ಕಳಿಗೆ ಏನಾದ್ರೂ ಒಂದು ಅನಾರೋಗ್ಯ ಆದ್ರೆ ಬಂದು ಇಲ್ಲಿ ಬಂದು ರೆಸ್ಟ್ ಮಾಡಬಹುದು. ಒಬ್ರು ನರ್ಸ್, ಇವರೊಬ್ರು ಪ್ರೊಫೆಷನಲ್ ನರ್ಸ್, ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಒಂದು 7-8 ವರ್ಷ ವರ್ಕ್ ಮಾಡಿದ್ದಾರೆ. ಬೇರೆ ಯಾವುದೋ ಕಾಲೇಜಲ್ಲಿ ಫಸ್ಟ್ PUC ಓದಿದ್ದಾನೆ, ಅಲ್ಲಿ ಆ ವಾತಾವರಣಕ್ಕೆ ಸೆಟ್ ಆಗಿರೋದಿಲ್ಲ, ಅಲ್ಲಿನ ಸೌಲಭ್ಯಗಳಿಂದ ಆತನಿಗೆ ಸಮಾಧಾನ ಆಗಿರೋದಿಲ್ಲ ಅಂತ ವಿದ್ಯಾರ್ಥಿಗಳಿದ್ರು ಕೂಡ ಇಲ್ಲಿ ಅವಕಾಶ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವೀಕ್ಷಕರೇ ನಮಸ್ಕಾರ. ನಾನು ಕಾರ್ಕಳದಲ್ಲಿದ್ದೀನಿ. ನೋಡಿ, ನನ್ನ ಹಿಂದೆ ಎಷ್ಟೊಂದು ಗೋವುಗಳಿದೆ. ನಿಮಗೆ ಇವರೇನು ಗೋವುಗಳಿರುವಂಥ ಹಟ್ಟಿಗೆ ಬಂದಿದ್ದಾರಾ ಅಂತ ಅನಿಸ್ಬೋದು. ಇಲ್ಲ, ನಾನೊಂದು ಸ್ಕೂಲಿಗೆ ಬಂದಿದ್ದೀನಿ. ಸೊ ಈ ಸ್ಕೂಲು ಕಾಲೇಜಿನ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡಬೇಕು ಅಂತ ಇಲ್ಲಿ ಬಂದು ನಿಂತಿದ್ದೀನಿ. ಇಲ್ಲಿ ಈ ಒಂದು ನಾನೀಗೇನು ತೋರಿಸ್ತಾ ಇದ್ದೀನಿ ರಾಜೇಶ್ವರಿ ಶಿಕ್ಷಣ ಸಂಸ್ಥೆ, ಅದರ ಮುಖ್ಯಸ್ಥರು ಇಲ್ಲೇ ಇದ್ದಾರೆ. ದೇವಿಪ್ರಕಾಶ್ ಶೆಟ್ಟರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಓದುವಂಥ ಮಕ್ಕಳಿಗೆ ಇಲ್ಲಿರುವಂತಹ ಗೋವಿನ ಹಾಲೇ ಬಳಕೆ ಆಗುತ್ತೆ. ಹಾಸ್ಟೆಲಲ್ಲಿ ಸರಿಸುಮಾರು 300-400 ಮಕ್ಕಳು ಇದ್ದಾರೆ ನಿಮ್ಮ ಹತ್ರ ಈಗ ಆಲ್ರೆಡಿ. ಎಲ್ಲ ಮಕ್ಕಳಿಗೂ ಇಲ್ಲಿನ ಹಾಲೇ ಪ್ರೊವೈಡ್ ಆಗುತ್ತೆ ಅನ್ನೋದು ಕೇಳ್ಪಟ್ಟಿದೆ. ನಿಜನಾ ಸರ್? ಖಂಡಿತ, ಇಲ್ಲಿನ ಹಾಲನ್ನೇ ನಾವು ಕೊಡ್ತಾ ಇದ್ದೇವೆ. ನಮ್ಮ ಹತ್ರ ಒಂದು 13 ಹಸುಗಳಿದೆ. ಸರಿ ಸುಮಾರು 10 ಹಸುಗಳನ್ನು ನಾವು ಕರಿತಾ ಇದ್ದೇವೆ. ಎಲ್ಲ ದೇಶಿ ತಳಿ ಹಸುಗಳು. ಕಾಂಗ್ರೀಸ್ ಇದೆ, ಸಾಯಿವಾಲ ಇದೆ, ನೋಡಿ ಆ ಕಡೆ ಎಷ್ಟು ಗೀರ್ ಇದೆ, ರಾಟಿ ಇದೆ. ಲಾಸ್ಟ್ ಅಲ್ಲಿ ಒಂದಿದೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ಪಾಕಿಸ್ತಾನದಲ್ಲಿ ಒಂದು ತಳಿ ಇದೆ, ಅದೇ ತರ ಪಾಕಿಸ್ತಾನನೂ ಇದೆ, ಈ ಕಡೆ ರಾಜಸ್ಥಾನ ಉತ್ತರ ಭಾರತದ ತಳಿ ಇದೆ. ಅದು ದಿನಕ್ಕೊಂದು 12 ಲೀಟರ್ ಹಾಲು ಕೊಡ್ತಾಳೆ ಅವಳು. ಮಕ್ಕಳಿಗೆ ಈ ಹಾಲು ಮಕ್ಕಳಿಗೆ ಬಳಕೆ ಆಗುತ್ತೆ. ಈ ಹಾಲು ಪೂರ್ತಿ ಮಕ್ಕಳಿಗೆ ಬಳಕೆ ಆಗುತ್ತೆ. ನಮ್ಮ ಹತ್ರ ಇವತ್ತು 300 ಮಕ್ಕಳು ಹಾಸ್ಟೆಲ್ ಅಲ್ಲಿ ಇದ್ದಾರೆ. ಈಗ ಎಲ್ಲೆಲ್ಲಿ ಇವರೆಲ್ಲ ಇದ್ದಾರೆ ಹಾಸ್ಟೆಲ್? ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳಿದ್ದಾರೆ. ಪ್ರೌಢ ಮತ್ತೆ ಇದು ಮಾತ್ರ ಶಿಕ್ಷಣ ಇರೋದು ಹೇಗೆ? ನಿಮಗೆ ಹಾಸ್ಟೆಲ್ ಅಲ್ಲಿ 4th ಸ್ಟ್ಯಾಂಡರ್ಡ್ ನಂತರ ಇದ್ದಾರೆ. 4th ಸ್ಟ್ಯಾಂಡರ್ಡ್ ಸ್ಕೂಲ್ ನವರು ಇದ್ದಾರೆ, ಹೈಯರ್ ಪ್ರೈಮರಿ ನವರು ಇದ್ದಾರೆ ಮತ್ತು PUC ಅವರು ಇದ್ದಾರೆ, ಹೈಸ್ಕೂಲ್ ಮತ್ತೆ ಪ್ರೌಢ ಎರಡೂ ಕೂಡ ಇದೆ. ಹೌದೌದು. 300 ಮಕ್ಕಳಷ್ಟು ಜನ ಹಾಸ್ಟೆಲ್ ಓದ್ತಾ ಇದ್ದಾರೆ. 300 ಮಕ್ಕಳಿದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳಿದ್ದಾರೆ. ಸರ್, ಈಗ ನಾನು ಕಳೆದ ಬಾರಿ ಬಂದಾಗ್ಲೂ ನೀವು ಹೇಳಿದ್ರಿ, ಸೋಷಿಯಲ್ ಮೀಡಿಯಾದಲ್ಲೂ ನಾನು ನೋಡಿದ್ದೀನಿ, ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಇವತ್ತು ಗುರುಕುಲ ಮಾದರಿಯ ಶಿಕ್ಷಣವನ್ನ ಕೊಡ್ತಾ ಇದೆ ಅಂತ ನೀವು ಅಲ್ಲಿ 1-2 ಮೆನ್ಷನ್ ಮಾಡಿದ್ರಿ. ಸೊ ಏನ್ ಸರ್ ಗುರುಕುಲ ಅಂತ ಹೇಳಿದ್ರೆ ಏನು, ಹೆಂಗಾಗುತ್ತೆ ಅದು ಅಂತ? ಸಂದೀಪಣ್ಣ, ನೋಡಿ, ನಮ್ಮ ದೇಶ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂತ ದೇಶ. ಹೌದು. ನಾವು ಇತಿಹಾಸವನ್ನು ಓದಿದ್ರೆ ಅದರ ಮಹತ್ವ ನಮ್ಗೆ ಅರ್ಥ ಆಗುತ್ತೆ. ಬಹುಶಃ ಜಗತ್ತಿನ ಬೇರೆ ದೇಶದ ಜನರು ಆಹಾರವನ್ನು ಬೇಯಿಸಿ ತಿನ್ಬೇಕು ಅನ್ನೋದನ್ನು ಕಲಿಯೋದಕ್ಕಿಂತ ಮೊದಲು ಈ ದೇಶದಲ್ಲಿ ರಾಮಾಯಣ ಆಗಿ ಹೋಗಿತ್ತು, ಮಹಾಭಾರತ ಆಗಿ ಹೋಗಿತ್ತು, ರಾಮ ಕೃಷ್ಣರಂತಹ ಶ್ರೇಷ್ಠ ವ್ಯಕ್ತಿಗಳು ಈ ದೇಶದಲ್ಲಿ ಆಗಿ ಹೋಗಿದ್ರು. ಬಹಳ ಶ್ರೇಷ್ಠವಾದಂತಹ ಸಂಸ್ಕೃತಿ ಈ ದೇಶದಲ್ಲಿ ನೆಲೆಯೂರಿದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ನಮ್ ಕಲ್ಪನೆ ಏನು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಶ್ರೇಷ್ಠವಾದಂತಹ ಸಂಸ್ಕೃತಿ ಎಜುಕೇಶನ್ ಜೊತೆಗೆ ನಮ್ಮ ಮಕ್ಕಳಿಗೆ ಸಿಗ್ಬೇಕು.
ಓಕೆ. ಇವತ್ತು ದುರಂತ ಏನು ಅಂತ ಹೇಳಿದ್ರೆ ನಮ್ಮ ಯಾವ ಪಠ್ಯದಲ್ಲೂ ಕೂಡ ಈ ಸಂಸ್ಕೃತಿ ಸಿಗ್ತಾ ಇಲ್ಲ. ಇಲ್ಲ. ಹೌದು. ನಮ್ಮ ವಿಜ್ಞಾನ ಇರ್ಬೋದು, ನಮ್ಮ ಪುರಾಣಗಳಿರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು, ಇದೆಲ್ಲ ಬಹಳಷ್ಟು ವೈಜ್ಞಾನಿಕವಾಗಿರುವಂತದ್ದು ಹೌದು. ಮತ್ತು ಬಹಳ ಶ್ರೇಷ್ಠವಾದಂತ ಒಂದು ಜ್ಞಾನ ಪರಂಪರೆ. ಕರೆಕ್ಟ್. ಇದು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ನನ್ನ ಕಲ್ಪನೆ ಇರುವಂತದ್ದು ಎಜುಕೇಶನ್ ಮುಖಾಂತರ ಶಾಲೆಗಳಲ್ಲಿ ಈ ರೀತಿಯ ಒಂದು ಎಜುಕೇಶನ್, ನಮ್ಮ ಈಗಿನ ಮಾಡರ್ನ್ ಆಧುನಿಕವಾಗಿರುವಂತಹ ಏನು ಶಿಕ್ಷಣ ಏನಿದೆ ಅದರ ಜೊತೆಗೆ ನಮ್ಮ ಶ್ರೇಷ್ಠವಾದಂತಹ ಸಂಸ್ಕೃತಿ, ನಮ್ಮ ವೈಜ್ಞಾನಿಕ ಹಿನ್ನೆಲೆ, ನಮ್ಮ ದೇಶದ ಇತಿಹಾಸ, ಇದೆಲ್ಲವನ್ನು ಕೂಡ ಮಕ್ಕಳಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯ ಒಂದು ಪಠ್ಯಕ್ರಮವನ್ನು ನಮ್ಮಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೇವೆ. ಇಲ್ಲಿ ನೃತ್ಯ ಇದೆ, ಸಾಹಿತ್ಯ ಇದೆ, ಬಯಲು ರಂಗಮಂದಿರ ಇದೆ, ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಇದೆ. ಆಮೇಲೆ ನಾವು ಈಗಾಗಲೇ ತೋರಿಸಿರುವಂತಹ ಗೋಶಾಲೆ ಇದೆ. ಅದು ಗೋಶಾಲೆ ಎಲ್ಲೋ ಬೇರೆ ದೂರದಲ್ಲಿಲ್ಲ ನೋಡಿ, ಅಲ್ಲಿರೋದು ಗೋಶಾಲೆ ರಾಜೇಶ್ವರಿ ಗೋಮಂದಿರ, ಇಲ್ಲಿರೋದು ಪುಷ್ಪಾನುಗ್ರಹ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ನೋಡಿ, ಇಲ್ಲೇ ಇದೆ, ಅಕ್ಕಪಕ್ಕನೇ ಇರುವಂತದ್ದು. ಇದೇ ಹಾಸ್ಟೆಲ್, ಇಲ್ಲಿ ಈ ಕಡೆ ಇನ್ನೊಂದು ಹಾಸ್ಟೆಲ್ ಆಗ್ತಿದೆ, ಯಾವುದು ದೂರದಲ್ಲಿಲ್ಲ. ಈ ಕಡೆ ಬಂದ್ರೆ ನೋಡಿ ದೊಡ್ಡದಾಗಿರುವಂತಹ ಒಂದು ಗ್ರೌಂಡ್, ಪ್ಲೇ ಗ್ರೌಂಡ್ ಇದೆ. ಆಮೇಲೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇದೆ. ಯಾರು ಎಲ್ಲೂ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಈಗ ಟೋಟಲ್ ಎಷ್ಟು ಮಕ್ಕಳು ಓದ್ತಿದ್ದಾರೆ? ಈಗ ಟೋಟಲ್ 400 ಮಕ್ಕಳು ಓದ್ತಾ ಇದ್ದಾರೆ. ಅದರಲ್ಲಿ 100 ಮಕ್ಕಳು ಮನೆಯಿಂದ ಬಂದು ಹೋಗುವಂತವ್ರು ಇದ್ದಾರೆ, 300 ಮಕ್ಕಳು ಹಾಸ್ಟೆಲ್ ಅಲ್ಲಿ ವಾಸ ಮಾಡುವಂತವ್ರು ಇದ್ದಾರೆ. ಒಟ್ಟು 400ರಷ್ಟು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ ನಮ್ಮ ದಿನಚರಿ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದವರು ಅವರ ಪ್ರಾತಃ ಕರ್ಮಗಳನ್ನು ಮುಗಿಸಿ 5:15ರಿಂದ 6:30 ತನಕ ಒಂದು ಸ್ಟಡಿ ಅವರ್ ಅಂತ ಮಾಡಿದ್ದೇವೆ. ಕೂತ್ಕೊಂಡು ಹಾಸ್ಟೆಲ್ ಅಲ್ಲಿ ಮಕ್ಕಳು ಏಕಾಂತದಲ್ಲಿ ಓದ್ತಾರೆ. ಅದರ ನಂತರ 6:30 ಗಂಟೆಗೆ ಪ್ರತಿಯೊಂದು ಮಕ್ಕಳು ಕೂಡ ಕಾಲೇಜ್ ಬಿಲ್ಡಿಂಗ್ ಬರ್ತಾರೆ. ಇಲ್ಲಿ ಯೋಗ, ಪ್ರತಿ ದಿವಸ ಯೋಗಾಸನಗಳು. 3 ಜನ ಶಿಕ್ಷಕರು ಬರ್ತಾರೆ. ಎಲ್ಲಾ ಸಂಸ್ಥೆಗಳು ಯೋಗದ ಬಗ್ಗೆ ಎಲ್ಲ ಹೇಳ್ತಾರೆ, ಆದ್ರೆ ಪ್ರಾಕ್ಟಿಕಲಿ ನೋಡಿದ್ರೆ ಅಲ್ಲಿ ಆ ತರದ ವ್ಯವಸ್ಥೆಗಳು ಇರೋದಿಲ್ಲ. ಬಟ್ ನಮ್ ಸಂಸ್ಥೆನಲ್ಲಿ ಪ್ರತಿ ದಿವಸ 1 ಗಂಟೆ ಯೋಗಾಭ್ಯಾಸ ಮಕ್ಕಳು ಮಾಡ್ತಾರೆ. ಅದು ಮಾಡ್ಲೇಬೇಕು. ಅದರದ್ದು ಫಲಿತಾಂಶ ನಾನು ಗಮನಿಸ್ತಾ ಇದ್ದೇನೆ. ಮಕ್ಕಳ ಮಾನಸಿಕತೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳ್ತಾ ಉಂಟು. ಮಕ್ಕಳು ಮಕ್ಕಳು ದಿನಪೂರ್ತಿ ಇಲ್ಲಿ ಆಟೋಟಕ್ಕೂ ಒಂದಿಷ್ಟು ಸಮಯ ಕೊಡ್ಲೇಬೇಕು ಅಂತ ಮಕ್ಕಳು ದಿನಪೂರ್ತಿ ಲವಲವಿಕೆಯಿಂದ ಇರ್ತಾರೆ. ಪ್ರಾರಂಭದಲ್ಲಿ ಕಳೆದ ಜೂನ್ ನಲ್ಲಿ ನಮ್ಮ ಶಾಲೆ ಪ್ರಾರಂಭ ಆದಾಗ ಮಕ್ಕಳು ಯೋಗಾಭ್ಯಾಸಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಬೆತ್ತ ಹಿಡ್ಕೊಂಡು ಓಡಿಸ್ಕೊಂಡು ಬರ್ಬೇಕಿತ್ತು. ಬಟ್ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ 6:30 ಅಂದ್ರೆ ಶಾರ್ಪ್ 6:30 ಗಂಟೆಗೆ ಮಕ್ಕಳು ಯೋಗದ ಹಾಲ್ ಅಲ್ಲಿ ಬಂದು ಕೂತ್ಕೊಳ್ತಾರೆ. ಈ ರೀತಿ ವ್ಯವಸ್ಥೆ ಮಾಡಿದ್ದೇವೆ ನಾವು. ಯೋಗಾಸನ ಆದ ನಂತರ ವಾಪಸ್ ಹಾಸ್ಟೆಲ್ಗೆ ಹೋಗ್ತಾರೆ. ಬೆಳಗಿನ ಅವರ ಸ್ನಾನ ಪಾನಾದಿಗಳನ್ನು ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದಾಗ ಶಾಲೆಯಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಫಸ್ಟಿಗೆ ಬಂದವರು ಸರಸ್ವತಿ ವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ದಿನನಿತ್ಯ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿನೇ ನಮ್ಮ ಶಾಲೆ ಪ್ರಾರಂಭ ಆಗುವಂತದ್ದು. ಸೊ ಬೆಳಿಗ್ಗೆ ಸರಸ್ವತಿ ವಂದನ ಮುಗಿಸ್ಕೊಂಡು ಸಂಜೆ 4:15 ತನಕ 4:45 ತನಕ ಕ್ಲಾಸಸ್ ನಡೆಯುತ್ತೆ. ತುಂಬಾ ಚೆನ್ನಾಗಿ ಒಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಚಟುವಟಿಕೆಗಳು. ಇದನ್ನೆಲ್ಲವನ್ನು ಸಂಜೆ 4:15 4:45 ತನಕ ಆ ಚಟುವಟಿಕೆಗಳಾಗ್ತದೆ. ಮತ್ತೆ ವಾಪಸ್ ಹಾಸ್ಟೆಲ್ಗೆ ಹೋಗ್ತಾರೆ. ಹಾಸ್ಟೆಲ್ ಹೋದ ನಂತರ ಅಲ್ಲಿ ಸಾಯಂಕಾಲದ ತಿಂಡಿ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ತಿಂಡಿ ಆದ ನಂತರ ಮಕ್ಕಳು ಮೈದಾನಕ್ಕೆ ಬರ್ಬೇಕು. ಪ್ರತಿ ದಿವಸ ಮಕ್ಕಳು ಮೈದಾನಕ್ಕೆ ಬರುವಂತದ್ದು ಕೂಡ ಕಂಪಲ್ಸರಿ. ಸುಮಾರು 1.5 ಗಂಟೆಗಳಷ್ಟು ಕಾಲ ಅವರನ್ನು ಆಟದ ಮೈದಾನದಲ್ಲಿ ಅವರನ್ನು ತೊಡಗಿಸ್ಕೊಳ್ತೇವೆ. ಅಲ್ಲೂ ಅದು ಅನೇಕ ಜನ ಪ್ರಶ್ನೆ ಮಾಡ್ತಾರೆ, ಇಲ್ಲ ಈಗಿನ ಈ ಆಧುನಿಕ ವ್ಯವಸ್ಥೆನಲ್ಲಿ CET ಇದೆ, ನೀಟ್ ಇದೆ, JEE ಇದೆ, ತುಂಬಾ ಬ್ಯುಸಿ ಇರ್ತಾರೆ ಮಕ್ಕಳು, ನೀವು ಆಟಕ್ಕೆ ಹೇಗೆ ಅವರನ್ನು ತೊಡಗಿಸ್ಕೊಳ್ತೀರಿ ಅಂತ ಹೇಳಿ. ನಾನು ಅವರಿಗೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತು ತಂದೆ ತಾಯಿಯಿಂದ ದೂರ ಇದ್ಕೊಂಡು ಮಕ್ಕಳು ನಮ್ಮ ಜೊತೆ ಇದ್ದಾರೆ, ಹಾಸ್ಟೆಲ್ ಇದ್ದಾರೆ. 4ನೇ ಕ್ಲಾಸಿಂದ ಹಿಡಿದು PUC ತನಕದ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಇವತ್ತು ಆಧುನಿಕ ಜಗತ್ತಿನ ಬಗ್ಗೆ ನಮ್ಗೆಲ್ರಿಗೂ ತಿಳಿದೇ ಇದೆ. ಮಕ್ಕಳು ತಂದೆ ತಾಯಿ ಜೊತೆ ಇರುವಾಗ ಅತ್ಯಂತ ಸಂತೋಷವಾಗಿ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿಕೊಂಡು ತುಂಬಾ ಸಂತೋಷವಾಗಿರ್ತಾರೆ. ಈಗ ನಮ್ಮ ಜೊತೆ ಇರುವಾಗ ಅದೆಲ್ಲ ಸೌಲಭ್ಯಗಳಿಂದ ಮಕ್ಕಳು ದೂರ ಇರ್ತಾರೆ. ನಮ್ಮಲ್ಲಿ TV ಇಲ್ಲ, ಮೊಬೈಲ್ ಇಲ್ಲ, ಬೇರೆ ಬೇರೆ ಆಕರ್ಷಣೆಗಳು ನಮ್ಮಲ್ಲಿ ಇಲ್ಲ. ಸೊ ಮಕ್ಕಳು ಸಹಜವಾಗಿ ಏನಾಗ್ತಾರೆ ಅಂತ ಹೇಳಿದ್ರೆ ಒಂದು ರೀತಿಯ ಫ್ರಸ್ಟ್ರೇಷನ್ ಅವರಲ್ಲಿ ಬೆಳೀತದೆ, ಒಂದು ರೀತಿಯ ಭ್ರಮ ನಿರಸನ ಅಂತ ನಾವು ಹೇಳ್ತೇವೆ, ಆ ತರದ ಮಾನಸಿಕತೆ ಬೆಳೀತದೆ. ಆದ್ರೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಆಟದ ಮೈದಾನಕ್ಕೆ ಹೋಗಿ 1.5 ಗಂಟೆ ಆಟ ಆಡಿ ಬಂದಾಗ ಎಲ್ಲ ಫ್ರಸ್ಟ್ರೇಷನ್ ಅನ್ನು ಅಲ್ಲೇ ಬಿಟ್ಟು ಬರ್ತಾರೆ, ಫ್ರೆಶ್ ಆಗಿ ಬರ್ತಾರೆ. ಬಂದ್ಬಿಟ್ಟು ಅರ್ಧ ಗಂಟೆ ಭಜನೆ ಮಾಡಿ ಮತ್ತೆ ಊಟ ಮುಗಿಸ್ಕೊಂಡು ಸಾಯಂಕಾಲ ಅರ್ಧ ಗಂಟೆ ಭಜನೆ ಇದೆ. ಭಜನೆ ಮುಗಿಸ್ಕೊಂಡು ಊಟ ಮಾಡಿ ಮತ್ತೆ 8:15 ಇಲ್ಲಿ ಕಾಲೇಜ್ ಬಿಲ್ಡಿಂಗ್ ಬರ್ತಾರೆ. 8:15ರಿಂದ ರಾತ್ರಿ 10:30 ಗಂಟೆ ತನಕ ಕೂತ್ಕೊಂಡು ಓದ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು, ನಮ್ಮ ವಾರ್ಡನ್ಗಳು, ನಮ್ಮ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್, ಸುಮಾರು ಒಂದು 300 ಮಕ್ಕಳಿಗೆ ಒಂದು 12 ಜನ ಸ್ಟಾಫ್ ಆ ರಾತ್ರಿಯ ಸ್ಟಡಿ ಅವರನ್ನು ಸೂಪರ್ವೈಸ್ ಮಾಡ್ತಾರೆ. 10:30 ತನಕ ಓದ್ತಾರೆ. ಹೀಗೆ ಬೆಳಗ್ಗೆಯಿಂದ ಸಂಜೆವರೆಗೆ ನಿರಂತರ ಚಟುವಟಿಕೆಗಳು, ಅವರ ಮನಸ್ಸಿಗೆ ಮುದ ನೀಡುವಂತಹ ಚಟುವಟಿಕೆಗಳು, ಅವರ ಸಂಸ್ಕಾರವನ್ನು ಒಳ್ಳೇದು ಮಾಡುವಂತಹ ಚಟುವಟಿಕೆಗಳು. ನೀವು ಗುರುಕುಲ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಒಂದು
ಬೆಳಿಗ್ಗೆ ಬೇಗ ಏಳುವಂಥದ್ದು. ತದನಂತರ ಎರಡನೇದು 1 ಗಂಟೆ ಬೆಳಗಿನ ಯೋಗಾಭ್ಯಾಸ ಮಾಡುವಂಥದ್ದು. ಅದರ ನಂತರ ಬಂದು ಸರಸ್ವತಿ ವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ಸಾಯಂಕಾಲ ಆಟ ಆಡುವಂಥದ್ದು, ರಾತ್ರಿ ಅರ್ಧ ಗಂಟೆ ಭಜನೆ ಮಾಡುವಂಥದ್ದು. ಇದೆಲ್ಲದರ ಜೊತೆಗೆ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಭಾರತದ ಸಂಸ್ಕೃತಿ, ಜಗತ್ತಿಗೆ ಸಂಗೀತ ನೃತ್ಯದ ಒಂದು ಮೂಲವನ್ನು ಕೊಟ್ಟದ್ದು ಯಾವುದು ಅಂತ ಹೇಳಿದ್ರೆ ಭಾರತ. ಸೊ ನಮ್ಮಲ್ಲಿ 10 ಬಗೆಯ ನೃತ್ಯಗಳು, 10 ಬಗೆಯ ಸಂಗೀತಗಳು ನಮ್ಮ ದೇಶದಲ್ಲಿದೆ. ಇವತ್ತು ಜಗತ್ತಿನ ಸಮಾಜ ಏನಾಗಿದೆ ಅಂತ ನಾವು ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹಕ್ಕೆ ಒಳಗಾಗಿದೆ. ಬಟ್ ನನ್ನ ಅಪೇಕ್ಷೆ ಏನು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ನಮ್ಮದಾದಂತಹ ಭಾರತೀಯ ಸಂಸ್ಕೃತಿಯನ್ನು ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಪ್ರತಿ ವಾರ 2 ಗಂಟೆ ಅವರು ಭಾರತೀಯ ಸಂಗೀತ ಅಥವಾ ಭಾರತೀಯ ನೃತ್ಯ ಯಾವುದಾದ್ರೂ ಒಂದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ಬೇಕಾದಂತಹ ತುಂಬಾ ಶ್ರೇಷ್ಠ ಶಿಕ್ಷಕರನ್ನು ಕೂಡ ನಾವು ಇಟ್ಟಿದ್ದೇವೆ. ಯಾರೋ ಒಬ್ರು ಸಾಮಾನ್ಯ ಟೀಚರ್ ಅಥವಾ ಯಾರೋ ಒಬ್ರು ಸಾಮಾನ್ಯರು ಅದನ್ನು ಕಲಿಸ್ಕೊಡೋದಲ್ಲ. ನಮ್ಮಲ್ಲಿ ಫ್ಲೂಟ್ ಕಲಿಸ್ಕೊಡೋರು ಬರ್ತಾರೆ, ಕರ್ನಾಟಕ ಸಂಗೀತ ಕಲಿಸ್ಕೊಡೋರು ಬರ್ತಾರೆ, ಭರತನಾಟ್ಯ ಕಲಿಸ್ಕೊಡೋರು ಬರ್ತಾರೆ. ಈ ರೀತಿ ಒಂದು 10 ಆಪ್ಷನ್ಸ್ ಅನ್ನು ಕೊಟ್ಟಿದ್ದೇವೆ ಮಕ್ಕಳಿಗೆ. ಅದನ್ನು ಕೂಡ ಅತ್ಯಂತ ಸಂತೋಷದಿಂದ ಮಕ್ಕಳು ಅನುಭವಿಸ್ಕೊಂಡು ಕಲಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಗುರುಕುಲ ಅಂತ ಹೇಳುವಂಥದ್ದು. ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಸುಮಾರು 10 ಜನ ಶಿಕ್ಷಕರು ಇಲ್ಲಿ ಮಕ್ಕಳ ಜೊತೆಗೆ ವಾಸ ಆಗ್ತಾರೆ. ಅದರ ಜೊತೆಗೆ ನಾನು ಒಬ್ಬ ಈ ಶಾಲೆಯ ಸಂಸ್ಥಾಪಕನಾಗಿ, ಈ ಶಾಲೆಯ ಆಡಳಿತ ನಡೆಸುವವನಾಗಿ, ನನ್ನ ಮನೆ ಕೂಡ ಇದ್ರ ಪಕ್ಕದಲ್ಲೇ ಇದೆ. ನಾನು, ನನ್ನ ವೈಫ್, ನನ್ನ ಮಕ್ಕಳು ಇದೇ ಕ್ಯಾಂಪಸ್ ಅಲ್ಲಿ ನಾವು ವಾಸ ಇದ್ದೇವೆ. ಹಾಗಾಗಿ ಮಕ್ಕಳಿಗೆ ಒಂದು ಸಂಪೂರ್ಣ ಸುರಕ್ಷತೆಯ ವಾತಾವರಣ ಮತ್ತು ಸಂಪೂರ್ಣ ಒಂದು ಸಾಂಸ್ಕೃತಿಕವಾಗಿರುವಂತಹ ಮತ್ತು ಶ್ರೇಷ್ಠವಾದಂತ ಒಂದು ವಾತಾವರಣವನ್ನು ಕೊಡ್ಲಿಕ್ಕೆ ಶಕ್ಯ ಆಗಿದೆ. ಅದಕ್ಕೋಸ್ಕರ ನಾವು ಗುರುಕುಲ ಅಂತ ಹೇಳ್ತೇವೆ. ಅನೇಕರಿಗೆ ಪ್ರಶ್ನೆ ಬರುತ್ತೆ, ಮೊನ್ನೆ ಕೇಳಿದ್ರು, ಗುರುಕುಲ ಅಂದ್ರೆ ಸರ್ ನೀವು ಕಚ್ಚೆ ಹೊಡಿಸ್ತೀರ ಅವರಿಗೆ, ಈ ರೀತಿ ಎಲ್ಲ ಪ್ರಶ್ನೆ ಫೋನ್ ಅಲ್ಲಿ ಕೇಳಿದ್ರು ಪೇರೆಂಟ್ಸ್. ಗುರುಕುಲ ಅಂದ್ರೆ ಹಾಗಲ್ಲ. ನಮ್ಮ ಏನು ಶ್ರೇಷ್ಠವಾದಂತಹ ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ, ಆ ಪರಂಪರೆ, ಆ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಶ್ರೇಷ್ಠವಾದಂತಹ ಆಧುನಿಕ ಶಿಕ್ಷಣ, ಇದು ನಮ್ಮ ಗುರುಕುಲದ ಕಲ್ಪನೆ ಇರುವಂತದ್ದು. ಈಗ ಅಡ್ಮಿಷನ್ ಎಲ್ಲ ಓಪನ್ ಆಗಿದೆ. ಈಗ ನಾನು ಇಲ್ಲಿ ಗಮನಿಸ್ತಾ ಇದ್ದೆ, ಎಲ್ಲ ಪೇರೆಂಟ್ಸ್ ಗಳು ಬರ್ತಿದ್ದಾರೆ, ಮಾಹಿತಿ ಪಡ್ಕೊಂತಿದ್ದಾರೆ, ಕ್ಯಾಂಪಸ್ ಅನ್ನೆಲ್ಲ ನೋಡ್ತಿದ್ದಾರೆ. ನೀವೆಲ್ಲ ನೋಡ್ಬೋದು, ಆ ಕಡೆ ಎಲ್ಲ ಜನಗಳಿದ್ದಾರೆ. ಸೊ ಹಂಗಾಗಿ ಈಗ ಅಡ್ಮಿಷನ್ ಓಪನ್ ಆಗಿದೆ. ಈಗಾಗಲೇ ಓಪನ್ ಆಗಿದೆ. ಡಿಸೆಂಬರ್ ಇಂದಲೇ ಜನ ಬಂದು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಆಕ್ಚುಲಿ ನಮ್ಮ ಹತ್ರ ಈ ವರ್ಷ ಹಾಸ್ಟೆಲ್ಗೆ ಲಭ್ಯ ಇರುವಂತದ್ದು ಒಟ್ಟು 500 ಸೀಟ್ಗಳು. ಅದರಲ್ಲಿ ಸುಮಾರು 250 ಸೀಟ್ ಈಗಾಗಲೇ ಬರ್ತಿದೆ. 500 ಸೀಟ್ ಅಲ್ಲಿ ನಾವು 200 ಸೀಟ್ PUC-ಗೋಸ್ಕರ ಅಂತ ಇಟ್ಟಿದ್ದೇವೆ, 300 ಸೀಟ್ ಅನ್ನು ಸ್ಕೂಲ್ಗೋಸ್ಕರ ಅಂತ ಇಟ್ಟಿದ್ದೇವೆ. ಖಂಡಿತವಾಗ್ಲೂ ಈ ವರ್ಷ ಇನ್ನೊಂದು ಏಪ್ರಿಲ್ ಕೊನೆಯೊಳಗೆ ನಮ್ಮ ಎಲ್ಲ ಸೀಟ್ಗಳು ಮುಗಿಯುತ್ತೆ ಅನ್ನುವಂತಹ 100ಕ್ಕೆ 100 ಭಾಗ ವಿಶ್ವಾಸ ಇದೆ. ದಿನನಿತ್ಯ ಏನಿಲ್ಲ ಅಂದ್ರೂ ಒಂದು 100 ಕಾಲ್ ಪ್ರತಿ ದಿವಸ ಬರುತ್ತೆ. ಏನಿಲ್ಲ ಅಂದ್ರೂ 10-20 ಪೇರೆಂಟ್ಸ್ ಈ ಸಂಸ್ಥೆಗೆ ವಿಸಿಟ್ ಮಾಡ್ತಾರೆ. ಹಾಗಾಗಿ ಈ ವರ್ಷ ನನಗೆ ಅಡ್ಮಿಷನ್ ಬಗ್ಗೆ ತುಂಬಾ ಏನು ಚಿಂತೆ ಏನಿಲ್ಲ. ಬಟ್ ನನ್ನ ಅಪೇಕ್ಷೆ ಏನು ಅಂತ ಹೇಳಿದ್ರೆ ಒಳ್ಳೆ ವಿದ್ಯಾರ್ಥಿಗಳು ಬರಬೇಕು, ಇಲ್ಲಿ ಬಂದು ಒಂದು ಒಳ್ಳೆ ಸಾಧನೆ ಮಾಡಿ ಹೋಗ್ಬೇಕು. ಈಗ ಉದಾಹರಣೆಗೆ ಸ್ಕೂಲಿಗೆ ಸೇರುವಂತಹ ಒಂದು ತಂದೆ ತಾಯಿ, ಒಂದು ವಿದ್ಯಾರ್ಥಿಯ ತಂದೆ ತಾಯಿ ಏನಿಲ್ಲ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಮಗುವಿಗೆ ವರ್ಷಕ್ಕೆ. ಅದೇ ರೀತಿ PUC-ಗೆ ಸೇರಿಸುವಂತಹ ವಿದ್ಯಾರ್ಥಿಯ ತಂದೆ ತಾಯಿ ಏನಿಲ್ಲ ಅಂದ್ರೆ ಒಂದು 2.5 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಅಷ್ಟು ದೊಡ್ಡ ದುಡ್ಡು ಅಂತ ಹೇಳಿದ್ರೆ ಅದು ಸುಮ್ಮನೆ ಬಂದಿರುವುದಿಲ್ಲ ಸರ್, ಅದು ಅವರ ತುಂಬಾ ಪರಿಶ್ರಮದಿಂದ ಬಂದಂತ ದುಡ್ಡಿರುವುದೇ. ಆ ದುಡ್ಡು ವ್ಯರ್ಥ ಆಗಬಾರ್ದು. ಮಕ್ಕಳಿಗೆ ಇಲ್ಲಿ ಬಂದಾಗ ಅದಕ್ಕೆ ಅವ್ರು ಏನ್ ಫೀಸ್ ಕಟ್ತಾರೆ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ನಮ್ಮಲ್ಲಿ ಲಭ್ಯ ಆಗಬೇಕು. ವಿಶೇಷವಾಗಿ ಶ್ರೇಷ್ಠವಾದಂತಹ ಒಂದು ಶಿಕ್ಷಣ ಅವರಿಗೆ ಸಿಗ್ಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ತುಂಬಾ ಜಾಗೃತರಾಗಿ ಮತ್ತು ತುಂಬಾ ಆತ್ಮಸಾಕ್ಷಿಯ ಪ್ರಜ್ಞೆಗೊಳಗಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಳ್ಳೆಯ ಶಿಕ್ಷಕರು, ಒಳ್ಳೆಯ ವಾತಾವರಣ, ಒಳ್ಳೆಯ ಸೌಲಭ್ಯಗಳು, ಇದೆಲ್ಲವನ್ನು ಕೊಡೋದು ನಮ್ಮ ಕರ್ತವ್ಯ. ಈಗ ಒಂದು ವಿಚಾರ ಬಂದೇ ಬರುತ್ತೆ ಸರ್, ನೀವು ಗುರುಕುಲ ಮಾದರಿ ಅಂತ ಹೇಳಿದ್ರಿ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳಿದ್ರಿ, ಆದ್ರೂ ಪೇರೆಂಟ್ಸ್ಗಳಿಗೆ ನೆಕ್ಸ್ಟ್ ಲೆವೆಲ್ ಯೋಚನೆ ಇರುತ್ತೆ. ನನ್ನ ಮಗು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಪ್ರಿಪೇರ್ ಆಗಬೇಕು, ನನ್ನ ಮಗು ಇಲ್ಲಿ ಓದ್ತಾ ಇದೆ ಅಂತ ಹೇಳಿದ್ರೆ ಬರೀ ಆಟೋಟ ಇದೆಲ್ಲಕ್ಕಿಂತ ಜಾಸ್ತಿ ಅದಕ್ಕೂ ಕೂಡ ಪ್ರಾಮಿನೆನ್ಸ್ ಬೇಕು ಅಂತ ಯೋಚನೆ ಮಾಡ್ತಾರೆ. ಆ ನೆಲೆಯಲ್ಲಿ ಏನೇನು ಕೆಲಸಗಳು ಆಗ್ತಾ ಇದೆ? ಯಾಕಂದರೆ ಅವರ ಯೋಚನೆಗಳನ್ನು ರೂಪಿಸಬೇಕು, ಅದೇ ರೀತಿ ಇರಬೇಕು ಅಂದ್ರೆ ನಿಮ್ಮ ಹತ್ರನೂ ಅನೇಕ ಯೋಜನೆಗಳಿರಬೇಕು ಅಂತ ನಾನು ಅನ್ಕೊಂತೀನಿ. ಖಂಡಿತ ಅದ್ರ ಬಗ್ಗೆ ಹೇಳ್ಬೋದಾ? ಖಂಡಿತ ಬಹಳ ಮುಖ್ಯವಾದಂತಹ ಪ್ರಶ್ನೆಯನ್ನೇ ನೀವು ಕೇಳಿದಿರಿ. ಈಗ ಅನೇಕ ಬಾರಿ ಗುರುಕುಲ ಅಂದ ತಕ್ಷಣ ಸಾಮಾನ್ಯವಾಗಿ ಅನೇಕ ಮಠಗಳು ಅಥವಾ ಅನೇಕ ಬೇರೆ ಬೇರೆ ಸಂಸ್ಥೆಗಳು ನಡೆಸುವಂತಹ ಒಂದು ಗುರುಕುಲ ಮಾದರಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿದೆ. ಬಟ್ ನಮ್ಮಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಆಧುನಿಕವಾದಂತಹ ಒಂದು ಶ್ರೇಷ್ಠವಾದಂತಹ ಶಿಕ್ಷಣ. ಈಗ ನೀವು ಪ್ರಶ್ನೆ ಮಾಡಿದ್ರಿ, ಸ್ಪರ್ಧಾತ್ಮಕವಾದಂತಹ ಒಂದು ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬ PUC-ಗೆ ಅಡ್ಮಿಷನ್ ಆಗುವಂತಹ ಸ್ಟೂಡೆಂಟಿಗೆ ಕೂಡ ಮನಸ್ಸಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ CET-ನಲ್ಲಿ, JEE-ನಲ್ಲಿ, NEET-ಅಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಬೇಕು, ತನ್ಮೂಲಕ ಒಂದು ಒಳ್ಳೆ ಪ್ರೊಫೆಷನಲ್ ಎಜುಕೇಶನ್ಗೆ ಹೋಗ್ಬೇಕನ್ನುವಂತ ಒಂದು ಅಪೇಕ್ಷೆ ಇರುತ್ತೆ. ಇದು ಖಂಡಿತ ನಮ್ಗೆ ಆ ಬಗ್ಗೆ ನಾವು ಜಾಗೃತರಿದ್ದೇವೆ.
ಅದಕ್ಕೋಸ್ಕರ ಒಂದು ಉತ್ಕೃಷ್ಟವಾದಂತಹ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿದ್ದೀವಿ. Okay. ಇವತ್ತು ನಮ್ಮಲ್ಲಿ PUCಗೆ ಎಜುಕೇಶನ್ ಕೊಡುವಂತಹ, PUCಗೆ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಕರನ್ನು ತಗೊಂಡ್ರೆ ಓಕೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೇಷ್ಠ ಶಿಕ್ಷಕರನ್ನೇ ಆಯ್ಕೆ ಮಾಡಿದ್ದಾರೆ. ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ, ಯಾವುದೇ ಜಾತಿ ನೋಡದೆ ಅಥವಾ ಯಾವುದೇ ಸಂಬಂಧಗಳನ್ನು ನೋಡದೆ, ಕೇವಲ ಮೆರಿಟ್ ಆಧಾರದಲ್ಲಿ, ಅವರ ಅನುಭವದ ಆಧಾರದಲ್ಲಿ ಶಿಕ್ಷಕರನ್ನು ನಾವು ತಗೊಂಡಿದ್ದೇವೆ. ಇವತ್ತು CET ಇರ್ಬೋದು, ನೀಟ್ ಇರ್ಬೋದು ಅಥವಾ JEE ಇರ್ಬೋದು, ಈ ಮೂರಕ್ಕೆ ಕೂಡ ಶ್ರೇಷ್ಠವಾದಂತಹ ಒಂದು ಟ್ರೈನಿಂಗ್, ಅದಕ್ಕೆ ಬೇಕಾದಂತಹ ತರಬೇತಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ವ್ಯವಸ್ಥೆ ನಾವು ಮಾಡಿದ್ದೇವೆ. ಸುಮಾರು ಕಾಲೇಜ್ಗಳಿಗೆ ಹೋಗ್ತೀವಿ ಸರ್, ಅಲ್ಲೂ ಕೂಡ ಹೇಳ್ತಾರೆ ಒಳ್ಳೆ ಟೀಚರ್ಸ್ ಇದ್ದಾರೆ, ಆದರೆ ನಮಗೆ ಗೊತ್ತಾಗುತ್ತೆ ಅನಂತರದಲ್ಲಿ ಒಳ್ಳೆ ಟೀಚರ್ಸ್ಗಳು ಇಲ್ಲ ಅಂತ. ನಾನು ನಿಮ್ಮ ಹತ್ರ ಕೇಳೋದು, ಈ ಹಳ್ಳಿಲಿ ಈಗ ಒಂದು ಕಾಡಿನ ಮಧ್ಯಭಾಗದಲ್ಲಿ ಇದೆ ಈ ಒಂದು ಸ್ಕೂಲು ಕಾಲೇಜು, ಸೊ ಇಲ್ಲೂ ಅವ್ರಗಳ ಸೆಲೆಕ್ಷನ್ ಹೆಂಗೆ ಮಾಡ್ತೀರಿ ನೀವು? ಅಷ್ಟು ಒಳ್ಳೆ ಶಿಕ್ಷಕರು ನಿಮ್ಗೆ ಇಲ್ಲಿ ಹೆಂಗೆ ಸಿಗ್ತಾ ಇದ್ದಾರೆ? ಇವತ್ತು ನೀವು ಕೇಳಿದ ಹಾಗೆ ಒಂದು ಒಳ್ಳೆಯ ಶಿಕ್ಷಕರನ್ನು ಆಯ್ಕೆ ಮಾಡುವಂಥದ್ದು ಒಂದು ನಿಜವಾದ ಸವಾಲು. ಈ ಸವಾಲನ್ನು ನಾವು ಕೂಡ ಎದುರಿಸಿದ್ದೇವೆ. ಅದಕ್ಕೆ ನಾವು ಕಂಡುಕೊಂಡಂತಹ ಉತ್ತರ ಏನು ಅಂತ ಹೇಳಿದ್ರೆ, ಒಂದು ಶಿಕ್ಷಕರಿಗೆ ಒಂದು ಉತ್ಕೃಷ್ಟ ಮಟ್ಟದ ಸೌಲಭ್ಯಗಳನ್ನು ಕೊಡಬೇಕು, ಅವರಿಗೆ ವಸತಿ ಇರ್ಬೋದು, ಅವರಿಗೆ ಬೇಕಾದಂತಹ ಪೂರಕವಾದಂತಹ ವ್ಯವಸ್ಥೆಗಳು. ಎರಡನೇದ್ದು ಒಂದು ಉತ್ತಮ ಮಟ್ಟದ ಒಂದು ಸ್ಯಾಲ್ರಿ. ಇವತ್ತು ನಾವು ಅನೇಕ ಕಡೆ ನೋಡ್ತೀವಿ, ಇವತ್ತು ಹೈಸ್ಕೂಲ್ ಶಿಕ್ಷಕರಿಗೆ 10,000, PUC ಶಿಕ್ಷಕರಿಗೆ 15,000, ಈ ರೀತಿ ಸಂಬಳಗಳನ್ನು ಕೊಟ್ಟು ನಡೆಸುವಂತಹ ಎಷ್ಟೋ ವಿದ್ಯಾಸಂಸ್ಥೆಗಳಿದೆ. ಬಟ್ ನಾವು ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಸ್ಯಾಲರಿಯನ್ನು ಕೊಡ್ತಾ ಇದ್ದೇವೆ. ಫಸ್ಟ್ ಆಫ್ ಆಲ್ ಒಳ್ಳೆಯ ಸ್ಯಾಲರಿ, ಅವರಿಗೆ ಒಳ್ಳೆಯ ವಸತಿ ವ್ಯವಸ್ಥೆ, ಅದರ ಜೊತೆಗೆ ಅವರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಾತಾವರಣ, ಮತ್ತು ಅದರ ಜೊತೆಗೆ ನಮ್ಮ ಶಿಕ್ಷಕರನ್ನು ಟ್ರೈನ್ ಮಾಡುವಂತಹ ಒಂದು ತರಬೇತಿಯ ವ್ಯವಸ್ಥೆ, ಇದು ಎಲ್ಲವನ್ನೂ ಮಾಡಿ ಒಂದು ಒಳ್ಳೆಯ ಶಿಕ್ಷಕರ ವರ್ಗವನ್ನು ನಾವು ಇಲ್ಲಿ ತಯಾರು ಮಾಡಿದ್ದೇವೆ. ಆ ಶಿಕ್ಷಕರು ತುಂಬಾ ಸಮರ್ಪಣಾ ಮನೋಭಾವದಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಜಾಯಿನ್ ಆಗುವಂತಹ ಪ್ರತಿ ಶಿಕ್ಷಕರ ಹತ್ರ ನಾನು ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ನೀವು ಕೇವಲ ದುಡ್ಡಿಗೋಸ್ಕರ ಈ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಬೇಡಿ. ನೀವು ಒಂದು ಈ ವೃತ್ತಿಯನ್ನು ನಿಮ್ಮ ಬದ್ಧತೆಯೊಂದಿಗೆ ಮಾಡಬೇಕು, ಸಮರ್ಪಣಾ ಮನೋಭಾವದಿಂದ ಮಾಡಬೇಕು. ಈ ವಿದ್ಯಾಸಂಸ್ಥೆ ದೇವಿ ಪ್ರಸಾದ್ ಶೆಟ್ಟಿ ಒಬ್ಬರದ್ದು ಅಂತ ನೀವು ಅಂದ್ಕೊಳ್ಬಾರದು. ಈ ವಿದ್ಯಾಸಂಸ್ಥೆ ನಿಮ್ದೇ ವಿದ್ಯಾಸಂಸ್ಥೆ ಅನ್ನುವಂತಹ ಭಾವನೆಯಲ್ಲಿ ಕೆಲಸ ಮಾಡಬೇಕು. ಎರಡನೇದು ಅಂತ ಹೇಳಿದ್ರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟು, ನಮ್ಮ ಮ್ಯಾನೇಜ್ಮೆಂಟ್ ಮತ್ತೆ ಶಿಕ್ಷಕರು ಈ ವ್ಯವಸ್ಥೆಯ ಮೇಲೆ ವಿಶ್ವಾಸ ಇಟ್ಬಿಟ್ಟು, ಎಲ್ಲೇನೋ ಬಾಗಲಕೋಟೆಯಿಂದ, ಬೆಳಗಾವಿಯಿಂದ, ಬೆಂಗಳೂರಿನಂತಹ ಮಹಾನಗರದಿಂದ ಈ ವಿದ್ಯಾಸಂಸ್ಥೆಗೆ ವಿದ್ಯಾರ್ಥಿಗಳನ್ನು ಕಳಿಸಿದ್ದಾರೆ. ಆ ವಿಶ್ವಾಸಕ್ಕೆ ಯಾವತ್ತೂ ಕೂಡ ಒಂದು ತೊಂದರೆ ಆಗಬಾರ್ದು, ಯಾವತ್ತೂ ಕೂಡ ಅನ್ಯಾಯ ಆಗಬಾರ್ದು. ಆ ಮನೋಭಾವದಿಂದ ನೀವು ಕೆಲಸ ಮಾಡಬೇಕು ಮತ್ತು ತುಂಬಾ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಪ್ರಾರಂಭದಲ್ಲಿ ಹೇಳ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಬಹಳ ಒಳ್ಳೆದ ಕೆಲಸ ಮಾಡ್ತಾ ಇದ್ದಾರೆ. 100ಕ್ಕೆ 100 ಭಾಗ ಅವರ ಏನು ಔಟ್ಪುಟ್ ಏನಿದೆ, ಅವರ ಪ್ರೊಡಕ್ಟಿವಿಟಿ ಏನಿದೆ, ಅದು ಇವತ್ತು ನಮಗೆ ಸಿಗ್ತಾ ಇದೆ. ನಾನು ನಮ್ಮಲ್ಲಿ ಸೆಕೆಂಡ್ PUC ಈ ವರ್ಷ ತಾನೇ ಬಂದಿದೆ. ನಾನು ಫಸ್ಟ್ PUC ರಿಸಲ್ಟ್ ಅನ್ನು ಗಮನಿಸ್ತಾ ಇದ್ದೇನೆ. ಇವತ್ತೊಂದು 65% ಬಂದವ, 60% ಬಂದವ, ಇವತ್ತು ನಮ್ಮಲ್ಲಿ ಬಂದು ಒಂದು 80-85% ತಗೊಂಡಂತ ಉದಾಹರಣೆಗಳು ಕೂಡ ನಮ್ಮ ರಿಸಲ್ಟ್ ಶೀಟ್ ಅಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಒಂದು 90-92 ಬಂದಂತ ವಿದ್ಯಾರ್ಥಿ ಇವತ್ತು 96%, 97% ಕೂಡ ತಗೊಂಡಿರುವಂತದ್ದು ಕೂಡ ನಮ್ಮ ಗಮನಕ್ಕೆ ನಮ್ಗೆ ಬರ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಈ CET, JEE ಮತ್ತು ನೀಟ್ ಕೋಚಿಂಗ್, ಇದರ ನಿರಂತರ ಎಕ್ಸಾಮ್ಸ್ ಗಳನ್ನು ಕೂಡ ನಾವು ಮಾಡ್ತೇವೆ. ಇವತ್ತು ನೀಟ್ ಏನು ಎಕ್ಸಾಮ್ಸ್, ಮಾಕ್ ಎಕ್ಸಾಮ್ಸ್ಗಳು, ಟೆಸ್ಟ್ಗಳನ್ನು ಏನು ಮಾಡ್ತಾ ಇದ್ದೇವೆ, ಇವತ್ತು ನಮ್ಮಲ್ಲಿ 610 ತಗೊಳ್ಳುವಂತ ಮಕ್ಕಳನ್ನು ಕೂಡ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ನೋಡ್ಬೋದು. ಅದೇ ರೀತಿ JEE ನಲ್ಲಿ 99%, 99.1, 99.2 ಈ ತರದ ಪರ್ಸೆಂಟೈಲ್ ತಗೊಂಡುವಂತ ವಿದ್ಯಾರ್ಥಿಗಳನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ 100ಕ್ಕೆ 100 ಭಾಗ ನಮ್ಗೆ ವಿಶ್ವಾಸ ಇದೆ. ಈ ವರ್ಷ ನಮ್ಮ ಮಕ್ಕಳು ಸೆಕೆಂಡ್ PUC ಎಕ್ಸಾಮ್ ಬರೆದಾಗ, ಅಂದ್ರೆ 2026-27 ಈ ಅಕಾಡೆಮಿಕ್ ಇಯರ್ ಅಲ್ಲಿ ಸೆಕೆಂಡ್ PUC ಫಸ್ಟ್ ಟೈಮ್ ನಮ್ಮ ಮಕ್ಕಳು ಬರೀತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ಕನಿಷ್ಠ ಒಂದು 6 ಮಕ್ಕಳನ್ನಾದ್ರೂ ನಾವು NITC ಕಳಿಸ್ತೇವೆ. ನಾವು ಕನಿಷ್ಠ ಒಂದು 10 ಮಕ್ಕಳನ್ನಾದ್ರೂ ನಾವು ನೀಟ್ ಮುಖಾಂತರ ಮೆರಿಟ್ ಸೀಟಲ್ಲಿ ನಾವು ಮೆಡಿಕಲ್ ಸೀಟಿಗೆ ಕಳಿಸ್ಬೇಕು ಅನ್ನುವಂಥ ವಿಶ್ವಾಸ ಇದೆ. ಇನ್ನು ಉಳಿದಿರುವಂಥದ್ದು CET. ಇದರಲ್ಲಿ 10,000ಕ್ಕಿಂತ ಒಳಗೆ ರ್ಯಾಂಕ್ ತಗೊಳ್ಳುವಂತಹ ಕನಿಷ್ಠ 20 ವಿದ್ಯಾರ್ಥಿಗಳನ್ನಾದ್ರೂ ನಾವು ತಯಾರು ಮಾಡಬೇಕು. ಈ ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಆ ಬಗ್ಗೆ ವಿಶ್ವಾಸ ಇದೆ. ನಮ್ಮ ಶಿಕ್ಷಕರು ಕೂಡ ದೃಢವಾದ ನಿರ್ಧಾರವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತುಂಬ ಪರಿಶ್ರಮ, ತುಂಬ ಪ್ರಯತ್ನಗಳು ನಡೀತಾ ಇದೆ. ಖಂಡಿತ ಯಶಸ್ವಿ ಆಗ್ತೇವೆ ಅನ್ನುವಂಥ ಒಂದು ವಿಶ್ವಾಸ ನಮ್ಮಲ್ಲಿ ಇದೆ. ಇದು ಈಗ ಸಣ್ಣ ಮಕ್ಕಳ ಕ್ಲಾಸ್, ಇದು ಸಣ್ಣ ಮಕ್ಕಳ ಕ್ಲಾಸ್. ಬನ್ನಿ ಅದನ್ನು ಒಂದ್ಸಲ ತೋರಿಸೋಣ. ನೋಡಿ ಬನ್ನಿ ಸರ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಫೋರ್ತ್ ಸ್ಟ್ಯಾಂಡರ್ಡ್ ಇದೆ. ಇವರೆಲ್ಲ ಬೇರೆ ಬೇರೆ ಊರಿಂದ ಬಂದಂತಹ ಮಕ್ಕಳಿದ್ದಾರೆ. ಬಹುಶಃ ಇವರೆಲ್ಲರೂ ಹಾಸ್ಟೆಲ್ ಉಳಿಯುವಂಥವ್ರು. ಇವನು ತಮ್ಮ ಊರು ಯಾವುದು ಇವ್ರೆ? ಆಂಧ್ರ ಪ್ರದೇಶ್. ನೋಡಿ, ಆಂಧ್ರ ಪ್ರದೇಶದಿಂದ ಬಂದಿದ್ದಾನೆ. ಅದೇ ರೀತಿ ಇವ ಬೆಂಗಳೂರಿಂದ ಬಂದಿದ್ದಾನೆ. ವಾಟ್ಸ್ ಯುವರ್ ನೇಮ್?
ಅಕ್ಷತ್ ಇವರ ಇಬ್ಬರು ಅಣ್ಣಂದ್ರು, ಒಟ್ಟು 3 ಜನ ಇಲ್ಲೇ ಓದ್ತಾ ಇದ್ದಾರೆ. ಹಾ ಹಾ 3 ಮಕ್ಕಳು ಇವ್ರ ತಂದೆದ್ದು ಇವರ. ಓಕೆ ಓಕೆ, ಅಲ್ಲಿದ್ದಾನೆ. ಹಾ ನಿಮ್ಮ ಅಣ್ಣ, ಇವನ ಅಣ್ಣ, ನೀವು ತಮ್ಮ, ಅವನ ತಮ್ಮನ 3 ಜನ ಇಲ್ಲೇ 3 ಇದ್ದಾರೆ. ಜನ ಇಲ್ಲೇ ಓದ್ತಾ ಇದ್ದಾರೆ. ಓಹೋ. ಅವನ್ ಪ್ರಥಮ್ ಅಲ್ವಾ ಇವನೇ? ಅವ್ನ್ ಪ್ರಥಮ್ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದಾನೆ. ಓಕೆ. ಹಾಗೆ ಅವಳು ನೋಡಿ, ಅವಳ ತಾಯಿ ದುಬೈಯಲ್ಲಿ ಎಲ್ಲಿದ್ದಾರೆ? ದುಬೈಯಲ್ಲಿ, ಪಕ್ಕದ ಸುರತ್ಕಲ್ನವ್ರು. ಅವಳ ತಾಯಿ ದುಬೈಯಲ್ಲಿದ್ದಾರೆ. ಸೊ ಒಂಥರ ಇಲ್ಲಿ ಅಡ್ಮಿಷನ್ ಮಾಡಿದ್ರೆ ನಿಶ್ಚಿಂತೆಯಿಂದ ಇರಬಹುದು ಅನ್ನುವಂತ ಒಂದು ಭಾವನೆ ಎಲ್ಲ ಪೇರೆಂಟ್ಸ್ ಅಲ್ಲಿ ಬಂದಿದೆ. ನನಗೊಂದು ಥಾಟ್ ಬರುತ್ತೆ, ಒಂದು ದೈವಾನುಗ್ರಹ ಅಂತ ನಾನು ಭಾವಿಸ್ತೇನೆ. ಎಸ್ ಒಂದು ಥಾಟ್ ಬರುತ್ತೆ ಸರ್. ಇವತ್ತು ಭಾಷೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಡೀ ದೇಶವೇ ಒಂದು ಗ್ರಾಮ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಸಂವಹನ ಮಾಧ್ಯಮಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಕರೆಕ್ಟ್. ಸೊ ಹಾಗಾಗಿ ಈ ಮಕ್ಕಳು ಅಂದ್ರೆ ಈ ಓದುವಾಗಿರ್ಬೋದು ಅಥವಾ ಈ ಒಂದು ಸಣ್ಣ ಬೇಸಿಂದಾನೇ ಅವರ ಭಾಷೆ ಕೂಡ ತುಂಬಾ ಹಿಡಿತದಲ್ಲಿದ್ರೆ ಅವ್ರಿಗೆ ಬಹುಶಃ ಕೆಲಸ ತಗೊಳ್ಳೋಕೆ ಬಹಳ ಈಸಿ ಆಗಿಬಿಡುತ್ತೆ ಸಿಟಿಗೆ ಬಂದಾಗ ಅಂತ ಅನ್ಕೊಂತೀನಿ. ಈ ಒಂದು ಹಳ್ಳಿ ಭಾಗದಲ್ಲಿ ಈಗ ನಾವು ಮುಖ್ಯವಾಗಿ ಭಾಷೆ ಅಂತ ಬಂದಾಗ ಇಂಗ್ಲಿಷ್ ತುಂಬಾ ಪ್ರಿಪೇರ್ ಮಾಡ್ತಾರೆ ತಂದೆ ತಾಯಿ ಅಂದ್ರೆ, ಕಲಿಬೇಕು, ಚೆನ್ನಾಗಿ ಮಾತಾಡಬೇಕು, ಅವನಿಗೆ ಒಳ್ಳೆ ನಾಲೆಜ್ ಇರಬೇಕು ಅದರಲ್ಲಿ ಅಂತ. ಸೊ ಆ ಭಾಷೆಯ ಹಿಡಿತವನ್ನ ಕೊಡೋದಕ್ಕೆ ನಿಮ್ಗೆ ಕಷ್ಟ ಆಗಲ್ವಾ ಸರ್ ಇಲ್ಲಿ ಈ ಪ್ರದೇಶದಲ್ಲಿ? ಕಳೆದ 1 ವರ್ಷದಲ್ಲಿ ನಮ್ಮ ಅನುಭವದಲ್ಲಿ ಇದೊಂದು ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ದೇವೆ. ಓಕೆ. ಬಹಳ ಪರಿಶ್ರಮ ಪಡ್ತಾ ಇದ್ದೇವೆ. ಇವತ್ತು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂತಹ ಮಕ್ಕಳಿದ್ದಾರೆ. ಇವತ್ತು ನಮ್ಮಲ್ಲಿ ಬರುವಂತಹ ಮಕ್ಕಳು ಯಾರು ಅಂತ ಕೇಳಿದ್ರೆ ಶ್ರೀಮಂತರ ಮಕ್ಕಳೇನು ಬರ್ತಾ ಇಲ್ಲ ಸರ್. ಓಕೆ. ನಮ್ಮಲ್ಲಿ ಬರುವಂತವ್ರು ಯಾರು ಅಂತ ಹೇಳಿದ್ರೆ ಮಧ್ಯಮ ವರ್ಗದವರ ಮಕ್ಕಳು ಮತ್ತು ಕೆಳ ಮಧ್ಯಮ ವರ್ಗದ ಮಕ್ಕಳೇ ಹೆಚ್ಚು ಬರುವಂತದ್ದು. ಓಕೆ. ಓಕೆ. ಹಾಗಾಗಿ ಅವರ ಸಹಜವಾಗಿ ಇಂಗ್ಲಿಷ್ ನಲ್ಲಿ ಅಷ್ಟಂತಹ ಫ್ಲೂಯೆನ್ಸಿ ಅವರ ಹತ್ರ ಇರೋದಿಲ್ಲ. ಅವರನ್ನು ಇಂಗ್ಲಿಷ್ ಭಾಷೆಗೆ ಅವರನ್ನು ತಯಾರು ಮಾಡುವಂತದ್ದು ನಮಗೆ ಬಹಳ ದೊಡ್ಡ ಒಂದು ಸವಾಲು. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಪ್ರತಿ ಕ್ಲಾಸ್ನವರಿಗೆ ಒಂದು ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್, ನಿರಂತರವಾದಂತಹ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅನ್ನು ತಗೊಳ್ತಾ ಇದ್ವಿ. ಸೊ ಇವತ್ತೊಂದು ಕಳೆದ 2-3 ತಿಂಗಳಿಂದ ಗಮನಿಸಿದಾಗ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಸರ್. ಇವತ್ತು ನಾವು ನೋಟಿಸ್ ಹಾಕಿದ್ರೆ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಎಲ್ಲರೂ ಕಂಪಲ್ಸರಿ ಇಂಗ್ಲಿಷ್ ಅಲ್ಲಿ ಮಾತನಾಡುವಂಥದ್ದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಆಗ್ತದೆ, ಸಹಜವಾಗಿ ಕನ್ನಡದ ಹಿನ್ನೆಲೆಯಲ್ಲಿ ಬಂದಿರ್ತಾರೆ, ಬೇರೆ ಬೇರೆ ಮಾತೃಭಾಷೆ. ಇವತ್ತು ಬೆಂಗಳೂರು ಔಟ್ಸ್ಕರ್ಟ್ಸ್ ಇಂದ ತಮಿಳು ಮಾತೃಭಾಷೆ ಇರುವಂತ ಮಕ್ಕಳು ಅಥವಾ ತೆಲುಗು ಮಾತೃಭಾಷೆ ಇರುವಂತ ಮಕ್ಕಳು, ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ತಗೊಂಡ್ರೆ ತುಳು ಮಾತೃಭಾಷೆ ಇರುವಂತ ಮಕ್ಕಳು, ಇವರೆಲ್ಲ ಸಾಕಷ್ಟು ಜನ ನಮ್ಮಲ್ಲಿ ಓದ್ತಾ ಇದ್ದಾರೆ. ಬಟ್ ಈ ಕಳೆದ 6-7 ತಿಂಗಳ ನಮ್ಮ ಒಂದು ಅನುಭವ ಅಂತ ಹೇಳಿದ್ರೆ ಗ್ರಾಜುವಲಿ ಅವರು ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಇವತ್ತು ಕ್ಯಾಂಪಸ್ನ ಒಂದು ಆಡು ಭಾಷೆ ಕೂಡ ಇಂಗ್ಲಿಷ್ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ಇಂಗ್ಲಿಷ್ನ ಒಂದು ವ್ಯಾಮೋಹ ಒಂದು ಭಾಗ, ಅದರ ಜೊತೆಗೆ ನಮ್ಮ ಭಾರತೀಯ ಭಾಷೆಗಳು ಸಂಸ್ಕೃತ ಇರ್ಬೋದು ಅಥವಾ ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇದನ್ನು ಕೂಡ ಮಕ್ಕಳು ಪರಿಣಾಮಕಾರಿಯಾಗಿ ಕಲಿಬೇಕು. ಆ ಭಾಷೆಗಳಲ್ಲಿ ಕೂಡ ಸಾಕಷ್ಟು ಪುಸ್ತಕಗಳನ್ನು ಓದುವಂತಹ ಸಾಮರ್ಥ್ಯ ಮಗುವಿಗೆ ಬರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿ ತಿಂಗಳಲ್ಲಿ 1 ಅಥವಾ 2 ದಿವಸ ಸಂಸ್ಕೃತದಲ್ಲಿ ಮಾತನಾಡಬೇಕು ಅನ್ನುವಂಥದ್ದು, ಅಥವಾ 1 ಅಥವಾ 2 ದಿವಸ ಹಿಂದಿನಲ್ಲಿ ಮಾತನಾಡಬೇಕು ಅನ್ನುವಂಥದ್ದು, ಈ ರೀತಿಯ ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ಭಾಷೆ ಅನ್ನುವಂಥದ್ದು ತೊಡಕಾಗಿಲ್ಲ. ನಿಧಾನವಾಗಿ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ಮಾತನಾಡಬಲ್ಲ ಅಷ್ಟರ ಮಟ್ಟಿಗೆ ಮಕ್ಕಳು ಬೆಳೀತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ಇದು ಖಂಡಿತ ಈ ಸವಾಲನ್ನು 100ಕ್ಕೆ 100 ಭಾಗ ನಾವು ಎದುರಿಸಿಕೊಂಡು ಸಕ್ಸಸ್ ಆಗ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಸರ್, ಈಗ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೀವು ರೆಡಿ ಮಾಡಿದ್ದೀರಾ, ನನಗೆ ಒಂದೊಂದ್ಸಲ ಅನ್ಸೋದು ಇಷ್ಟು ಅವಶ್ಯಕತೆ ಇದೆಯಾ ಅಂತ. ಇದಕ್ಕೆ ಏನಂತೀರಿ? ಈಗ ನಾವು ಬಂದು ಲೈಬ್ರರಿಯಲ್ಲಿ ನಿಂತಿದ್ದೇವೆ. ಸೊ ನಾವೆಲ್ಲ ಚಿಕ್ಕದಿರುವಾಗ ಲೈಬ್ರರಿ ಅನ್ನುವಂಥದ್ದು ಒಂದು ಮಹತ್ವದ ಒಂದು ಭಾಗ ಎಜುಕೇಶನ್ ಇದ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಡಿಜಿಟಲ್ ಯುಗದಲ್ಲಿ ನಾವೆಲ್ಲರೂ ಇದ್ದೇವೆ. ಮಕ್ಕಳ ಓದುವ ಅಭ್ಯಾಸ ಬಹಳಷ್ಟು ಕಡಿಮೆ ಆಗಿದೆ. ಸೊ ನಾನು ಕಂಡುಕೊಂಡಂತಹ ಒಂದು ನನ್ನ ಅನುಭವದ ಆಧಾರದಲ್ಲಿ ನಾನು ಕಂಡುಕೊಂಡಂತಹ ಸತ್ಯ ಏನು ಅಂತ ಹೇಳಿದ್ರೆ, ಮಕ್ಕಳು ಓದ್ಬೇಕು, ಮಕ್ಕಳ ಜ್ಞಾನ ವೃದ್ಧಿ ಆಗ್ಬೇಕು, ಮಕ್ಕಳ ಬುದ್ಧಿಮತ್ತೆ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಓದ್ಬೇಕು. ಹಾಗಾಗಿ ನಾವು ಒಂದು ಒಳ್ಳೆ ಲೈಬ್ರರಿ ಮೇಂಟೈನ್ ಮಾಡಿದ್ದೇವೆ. ನನಗನ್ಸುತ್ತೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ನಾವು ಲೈಬ್ರರಿಲಿ ಇಟ್ಟಿದ್ದೇವೆ. ಕೇವಲ ಅಕಾಡೆಮಿಕ್ಸ್ ರಿಲೇಟೆಡ್ ಆದಂತ ಪುಸ್ತಕ ಅಲ್ಲ, ಅದಕ್ಕೆ ಹೊರತುಪಡಿಸಿ ಸಾಹಿತ್ಯ ಸಂಬಂಧಪಟ್ಟಿರುವಂತದ್ದು, ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತದ್ದು, ಸಂಗೀತ, ನೃತ್ಯ, ಈ ತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರುವಂತ ಈ ತರದೆಲ್ಲ ಪುಸ್ತಕಗಳನ್ನು ನಮ್ಮ ಲೈಬ್ರರಿಲಿ ಇಟ್ಟಿದ್ದೇವೆ. ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ವಾರದಲ್ಲಿ 2 ಅವರ್ಸ್ ಆತ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ಬೇಕು. ಟೈಮ್ ಟೇಬಲ್ ಅಲ್ಲೇ ಇದನ್ನು ಸೇರಿಸಿದ್ದೇವೆ. ಲೈಬ್ರರಿ ಇರಬಹುದು, ಇಲ್ಲಿರುವಂತ ಲ್ಯಾಬ್ಗಳಿರ್ಬಹುದು, ಆಟದ ಮೈದಾನ ಇರಬಹುದು, ಎಲ್ಲವೂ ಕೂಡ ತುಂಬಾ ದೊಡ್ಡದಾಗಿ ಇದೆ, ಯಾವುದು ಕೂಡ ಚಿಕ್ಕದಿಲ್ಲ. ನಾವಿಲ್ಲಿ ಮೇಲ್ಗಡೆ ಹೋದ್ರೆ ಒಂದು ಹಾಲ್ ಕೂಡ ಇದೆ ಮಕ್ಕಳಿಗೆ ಗ್ಯಾದರ್ ಆಗೋದಕ್ಕೆ, ಅದು ಕೂಡ ತುಂಬಾ ದೊಡ್ಡದಾಗಿದೆ. ಇದನ್ನ ಬಿಟ್ಟು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಒಂದಿಷ್ಟು ಚಟುವಟಿಕೆಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಾ ಅಂತ. ಈಗ ಹೋದ ಬಾರಿ ಏನೆಲ್ಲ ನಡೆದಿದೆ ಸರ್, ಇಲ್ಲಿ ಏನೆಲ್ಲ
ಆಗಿದೆ. ಮಕ್ಕಳ ಆಕ್ಟಿವಿಟೀಸ್ ಗಳಿಗೆ ಇದು ಕೂಡ ತುಂಬಾ ಒಳ್ಳೆ ಪರಿಣಾಮ ಬೀರುತ್ತೆ. ಪ್ರಾರಂಭದಲ್ಲಿ ನೀವೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಇಷ್ಟೆಲ್ಲ ಮೂಲಭೂತ ಅವಶ್ಯಕತೆಗಳು ಇದೆಯಾ, ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಹೌದು. ಸಹಜವಾಗಿ ಜನಮಾನಸದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳಿದ್ರೆ ಮೈಸೂರಿಗೆ ಹೋಗಬೇಕು, ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ರೆ ಬೆಂಗಳೂರು ಹೋಗ್ಬೇಕು, ಅಥವಾ ಚಿಕ್ಕಮಗಳೂರಿಗೋ ಊಟಿಗೋ ಹೋಗ್ಬೇಕು ಅನ್ನುವಂಥದ್ದು ಸಮಾಜದಲ್ಲಿರುವಂತ ಭಾವನೆ. ಹೌದು. ನನ್ನ ಮನಸ್ಸಲ್ಲಿ ಏನಿರೋದು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಉಡುಪಿ ಜಿಲ್ಲೆಯ ಈ ಕಾರ್ಕಳದಂತಹ ಒಂದು ತಾಲೂಕಿನಲ್ಲಿ ಸಾಣೂರ್ ಅನ್ನುವಂತಹ ಇದೊಂದು ಕುಗ್ರಾಮ ಅಂತ ನಾವು ಕರಿಬಹುದು, ವೆರಿ ರಿಮೋಟ್ ವಿಲೇಜ್. ಈ ಗ್ರಾಮದಲ್ಲಿ ಕೂಡ ಒಂದು ಶ್ರೇಷ್ಠವಾದಂತಹ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನು ಸಮಾಜಕ್ಕೆ ನಾವು ಕೊಡಬೇಕನ್ನುವಂತ ಕನಸಿತ್ತು. ಆ ಕನಸಿನ ಆಧಾರದಲ್ಲಿ ಈ ರೀತಿಯ ಉತ್ಕೃಷ್ಟವಾದಂತಹ ಒಂದು ಮೂಲಭೂತ ಸೌಲಭ್ಯಗಳಿರುವಂತಹ ಒಂದು ಸ್ಕೂಲ್ ಅನ್ನು ನಾವು ಪ್ರಾರಂಭ ಮಾಡಿದೀವಿ. ಯಾವ ಮಕ್ಕಳಿಗೆ ಕೂಡ ನಾವು ಎಲ್ಲೋ ಒಂದು ಹಳ್ಳಿನಲ್ಲಿ ಇದ್ದೇವೆ, ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಿ ಅಂತ ಅನಿಸಬಾರ್ದು. ಎಲ್ಲ ಮಕ್ಕಳಿಗೆ ಅನಿಸ್ಬೇಕು ನಾವೊಂದು ಒಳ್ಳೆಯ ಸ್ಕೂಲಲ್ಲಿ ಇದ್ದೇವೆ, ಒಂದು ಉತ್ತಮವಾಗಿರುವಂತಹ ರೆಸಿಡೆನ್ಷಿಯಲ್ ಶಾಲೆಗೆ ನಮ್ಮ ಪೇರೆಂಟ್ಸ್ ನಮ್ಮನ್ನು ಸೇರಿಸಿದ್ದಾರೆ ಅನ್ನುವಂತಹ ಒಂದು ಅನುಭವ ಮತ್ತು ಆನಂದ ಮಕ್ಕಳಿಗೆ ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇವತ್ತು ಉತ್ಕೃಷ್ಟವಾದಂತಹ ಒಂದು ಶಾಲಾ ಕಟ್ಟಡ, ಇಲ್ಲಿ ಒಳ್ಳೆಯ ಲೈಬ್ರರಿ ಇದೆ, ಒಳ್ಳೆಯ ಕ್ಲಾಸ್ ರೂಮ್ಸ್ ಇದೆ, ಒಳ್ಳೆಯ ಲ್ಯಾಬೊರೇಟರೀಸ್ ಇದೆ, ಲಿಫ್ಟ್ ಫೆಸಿಲಿಟಿ ಇಟ್ಟಿದ್ದೇವೆ. ಅದೇ ರೀತಿ ಇಲ್ಲಿ ಬಂದ್ರೆ ನೋಡಿ, ಒಂದು ಇಲ್ಲಿ ನಮ್ಮ ಆರೋಗ್ಯದ ಇದು ಒಂದು ರೆಸ್ಟ್ ರೂಮ್. ಇಲ್ಲಿ ಮಕ್ಕಳಿಗೆ ಏನಾದ್ರೂ ಒಂದು ಅನಾರೋಗ್ಯ ಆದ್ರೆ ಬಂದು ಇಲ್ಲಿ ಬಂದು ರೆಸ್ಟ್ ಮಾಡಬಹುದು. ಒಬ್ರು ನರ್ಸ್, ಇವರೊಬ್ರು ಪ್ರೊಫೆಷನಲ್ ನರ್ಸ್, ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಒಂದು 7-8 ವರ್ಷ ವರ್ಕ್ ಮಾಡಿದ್ದಾರೆ. ಇವರು ಮದುವೆಯಾಗಿ ನಮ್ಮ ಕಾರ್ಕಳಕ್ಕೆ ಬಂದಿದ್ದಾರೆ ಬಹುಶಃ. ಸೊ ಇಂಥ ಸ್ಟಾಫ್ಗಳು ಕೂಡ ನಮ್ಗೆ ಸಿಕ್ಕಿದ್ದಾರೆ. ಸೊ ಇಲ್ಲಿ ಒಬ್ರು ಡಾಕ್ಟರ್ ವಾರದಲ್ಲಿ 4 ದಿವಸ ಬರ್ತಾರಲ್ಲ, ವಾರದಲ್ಲಿ 4 ದಿವಸ ಒಬ್ರು ಡಾಕ್ಟರ್ ಬಂದು ಇಲ್ಲಿ ಇರ್ತಾರೆ, ಬೆಳಗಿನ ಸಂಜೆವರೆಗೆ ಇರ್ತಾರೆ. ಇಷ್ಟು ಅಲ್ಲದೆ ಒಂದು ವಾಹನ, ಮಕ್ಕಳ ಆರೋಗ್ಯದ ಕಾರಣಕ್ಕೋಸ್ಕರನೇ ಒಂದು ವಾಹನ. ಇಲ್ಲಿ ಒಂದು ಜಸ್ಟ್ ಒಂದು ಸ್ಟಾಫ್ ರೂಮ್ ನೋಡೋಣ, ವಾಹನದ ವ್ಯವಸ್ಥೆ. ಮಕ್ಕಳಿಗೆ ಏನೋ ಒಂದು ರಾತ್ರಿ ಅನಾರೋಗ್ಯ ಆಯ್ತು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ, ಇದು ನಮ್ಮ ಸ್ಟಾಫ್ ರೂಮ್. ಈ ರೀತಿ 3 ಫ್ಲೋರ್ ಅಲ್ಲಿ ಕೂಡ ಸ್ಟಾಫ್ ರೂಮ್ ಇದೆ. ಪ್ರತಿಯೊಂದು ಟೀಚರಿಗೆ ಕೂಡ ಇಂಡಿವಿಜುವಲ್ ಟೇಬಲ್, ಚೇರ್, ಒಂದು ಕ್ಯಾಬಿನೆಟ್ಸ್ ಮಾಡಿದ್ದೇವೆ. ಇಲ್ಲಿ ಕೆಲಸ ಮಾಡುವಂತ ಶಿಕ್ಷಕರಿಗೆ ಕೂಡ ಫೀಲ್ ಆಗ್ಬೇಕು ನಾವು ಒಂದು ಶ್ರೇಷ್ಠವಾದಂತಹ ಶಾಲೆನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅವ್ರ ಮನಸ್ಸು ಬಿಚ್ಚಿ ಏನೋ ಒಂದು ಇಂಡಿವಿಜುವಲ್ ಪ್ರಶ್ನೆಗಳಿದೆ, ಇಲ್ಲಿ ಬಂದು ಎನಿ ಟೈಮ್ ಬರ್ಬೋದು. ಸಂಜೆ 6 ಗಂಟೆ 6:30 ತನಕ ಶಿಕ್ಷಕರು ಮಾತನಾಡಿಸ್ತಾರೆ. ನಾವು ರೆಸ್ಟ್ ರೂಮ್ ಅನ್ನು ಸ್ಟಾಫ್ ರೂಮ್ ನ ಪಕ್ಕನ ಇಟ್ಟಿದ್ದೇವೆ, ಯಾಕಂದ್ರೆ ಸ್ಟಾಫ್ ಕೂಡ ಮಾನಿಟರ್ ಮಾಡ್ಬೇಕು ಅದನ್ನ. ಮಕ್ಕಳಿಗೆ ಏನೋ ಅನಾರೋಗ್ಯ ಇದೆ ಅಂತ ಹೇಳಿದ್ರೆ ಸ್ಟಾಫಿಗೆ ಗೊತ್ತಾಗ್ಬೇಕು, ಟೀಚರ್ಸ್ಗೆ ಗೊತ್ತಾಗ್ಬೇಕು. ಮಕ್ಕಳಿಗೆ ಬೆಳಿಗ್ಗೆ ಎಕ್ಸಾಮ್ ಇತ್ತು, ಇವಾಗ ಸ್ಟಡಿ ಟೈಮ್ ಆಗ್ತಾ ಇದೆ. ಶಿಕ್ಷಕರು ಇದನ್ನು ಮಾನಿಟರ್ ಮಾಡ್ತಾರೆ. ನಮ್ಮ ಕನ್ನಡ ಮೇಡಮ್ ಉಷಾ ಅಂಬರೀಶ್ ಅವರು ಒಂದು ಒಳ್ಳೆ ಶ್ರೇಷ್ಠ ಶಿಕ್ಷಕಿ ಅವರು. ಸೊ ಈ ರೀತಿ ಎಲ್ಲ ಶಿಕ್ಷಕರು ಇದನ್ನು ಮಾನಿಟರ್ ಮಾಡ್ತಾರೆ. ಮಧ್ಯಾಹ್ನ ಸಂಜೆ 6:30 ತನಕ ಕೂಡ ಮಕ್ಕಳು ಕೂತ್ಕೊಂಡು ಓದ್ತಾರೆ. ಈ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಸರ್, ಯಾಕಂದ್ರೆ ಅದು ಚಿಕ್ಕ ಮಕ್ಕಳು, ಅವರಿಗೆ ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸೋದು ನಮ್ಮ ಕರ್ತವ್ಯ. ಬಟ್ ಇಲ್ಲಿ ಈಗ ಹಾಸ್ಟೆಲ್ ಅಲ್ಲಿ ಇಷ್ಟು ಮಕ್ಕಳು ಓದ್ತಿರ್ಬೇಕಾದ್ರೆ ಇದನ್ನ ನಿಭಾಯಿಸೋದು ತುಂಬಾ ಕಷ್ಟ ಅಲ್ವಾ? ಈಗ ಶಿಕ್ಷಣ ಒಂದು ಭಾಗ, ಮಕ್ಕಳು ಉಳ್ಕೊಳ್ಳೋದಕ್ಕೆ ಅವರಿಗೆ ರೆಸಿಡೆನ್ಷಿಯಲ್ ಫೆಸಿಲಿಟೀಸ್ ಏನ್ ಮಾಡಿರ್ತಾರ ಅದು ಇನ್ನೊಂದು ಭಾಗ ಅಂತ ನಾನು ಅನ್ಕೊಂತೀನಿ. ಅದು ತುಂಬಾ ಟಫ್ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ ಸರ್ ಇಲ್ಲಿ ಈ ಭಾಗದಲ್ಲಿ? ಖಂಡಿತ, ನಿಮ್ದು ಪ್ರಶ್ನೆ ಸಹಜವಾಗಿ ಇದೆ. ಇವತ್ತು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ತಲೆನೋವು ಯಾವುದು ಅಂತ ಹೇಳಿದ್ರೆ ಹಾಸ್ಟೆಲ್. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕ್ಲಾಸಸ್ ನಡೆಸೋದು ದೊಡ್ಡ ಏನ್ ಸವಾಲು ಏನಲ್ಲ. ಹಾಸ್ಟೆಲ್ ನಡೆಸೋದು ಬಹಳ ಕಷ್ಟ. ಬಟ್ ಸುದೈವವಶಾತ್ ನಾನು ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದಂತ ಅನುಭವ, ಸುಮಾರು 11 ವರ್ಷಗಳಷ್ಟು ಕಾಲ ಮೂಡುಬಿದ್ರೆಯ ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆ ಆದಂತಹ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಕೆಲಸ ಮಾಡಿದ್ದೆ. ಸೊ ಅಲ್ಲಿ ತಗೊಂಡಂತಹ ಅನುಭವ, ಸುಮಾರು ನನ್ನ ಅಂಡರಲ್ಲಿ ಒಂದು 10,000ದಷ್ಟು ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ರು, ಹಾಸ್ಟೆಲ್ ಓದ್ತಾ ಇದ್ರು. ಆ ಮಕ್ಕಳನ್ನು ನಡೆಸ್ಕೊಂಡಿರುವಂತದ್ದು, ಆ ಮಕ್ಕಳನ್ನು ನೋಡ್ಕೊಂಡಿರುವ ಅನುಭವ, ಇದೆಲ್ಲವೂ ಕೂಡ ನಮಗೆ ಹೆಲ್ಪ್ ಆಗಿದೆ. ಅದರ ಜೊತೆಗೆ ನಾನು ಒಬ್ಬನೇ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ದೊಡ್ಡ ಟೀಮ್ನ ಅವಶ್ಯಕತೆ ಇದೆ. ನಮ್ಮ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರು, ನಮ್ಮ ವಾರ್ಡನ್ಗಳು, ಇವತ್ತು ಪ್ರತಿ ಫ್ಲೋರಿಗೆ ಒಬ್ಬರು ವಾರ್ಡನ್, ಅಂದ್ರೆ 50 ಮಕ್ಕಳಿಗೆ ಒಬ್ಬರು ವಾರ್ಡನ್ ತರ ವ್ಯವಸ್ಥೆ ಮಾಡಿದ್ದೇವೆ. ಅದರ ಜೊತೆಗೆ ಸೂಪರ್ವೈಸರ್ಸ್, ಒಂದು 2-3 ಜನ ಸೂಪರ್ವೈಸರ್ಸ್ಗಳು, ಒಬ್ರು ವಿಶೇಷವಾಗಿ ಹೆಲ್ತ್ ಅನ್ನು ಗಮನಿಸ್ಲಿಕ್ಕೆ ಒಬ್ರು ಸಂದೇಶ್ ಅಂತ ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಅವರೊಂದು 10 ವರ್ಷ RSS ಅಲ್ಲಿ ಪ್ರಚಾರಕ್ಕಾದವರು, ಮಡಿಕೇರಿ, ಮೈಸೂರಿನಂತಹ ಊರುಗಳಲ್ಲಿ ತುಂಬಾ ಸಮಾಜದ ಬಗ್ಗೆ ಕಾಳಜಿ ಉಳ್ಳಂತವ್ರು, ಡೆಡಿಕೇಟೆಡ್ ವರ್ಕರ್. ಅವರಿಗೆ ಖಾಲಿ ಮಕ್ಕಳ ಆರೋಗ್ಯ ನೋಡ್ಕೊಳ್ಳೋದಕ್ಕೆ, ಮಕ್ಕಳಿಗೇನೋ ಅನಾರೋಗ್ಯ ಆದಾಗ ಡಾಕ್ಟರ್ ಕನ್ಸಲ್ಟ್ ಮಾಡುವಂತದ್ದು, ಪೇರೆಂಟ್ಸ್ ಜೊತೆಗೆ ಮಾತನಾಡುವಂತ ಇದೇ ಕೆಲಸ ಅವರಿಗೆ. ಅದಕ್ಕೋಸ್ಕರ ಅಂತ ಒಬ್ಬ ಸೂಪರ್ವೈಸರ್ ಇಟ್ಟಿದ್ದೇವೆ. ಒಬ್ಬರು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್, ನಿಜವಾದ ಅರ್ಥದಲ್ಲಿ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ. ಮಕ್ಕಳ ಆರೋಗ್ಯ, ಮಕ್ಕಳ ಚಟುವಟಿಕೆಗಳು, ಮಕ್ಕಳ ವ್ಯಕ್ತಿತ್ವ ವಿಕಸನ, ಈ ತರದ್ದನ್ನೆಲ್ಲ ಕೋಆರ್ಡಿನೇಟ್ ಮಾಡ್ಲಿಕ್ಕೆ, ಮಕ್ಕಳಿಗೆ ಏನೋ ಒಂದು ಡಿಸಿಪ್ಲಿನ್ ಇಶ್ಯೂಸ್ ಆದ್ರೆ ಅಂತವ್ರಿಗೆ ಕೌನ್ಸಿಲಿಂಗ್ ಮಾಡೋದಕ್ಕೆ ಇಬ್ಬರು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್, ಒಬ್ಬರು ಲೇಡಿ, ಒಬ್ಬರು ಜೆಂಟ್ಸ್, ಈ ತರದ ವ್ಯವಸ್ಥೆ ಮಾಡಿದ್ದೇವೆ ಸರ್. ಈಗ ಇದು ಮಕ್ಕಳು ಊಟ ಮಾಡುವಂತ ಕ್ಯಾಂಟೀನ್ ಇದೆ, ಇಲ್ಲೇ ಅವ್ರಿಗೆ ಊಟದ ವ್ಯವಸ್ಥೆ ಪ್ರೊವೈಡ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ ಸರ್, ಏನಪ್ಪಾ ಅಂತ ಹೇಳಿದ್ರೆ
ಈಗ PUC ಸೆಕೆಂಡ್ PUC ಮಕ್ಕಳು ಇರ್ತಾರೆ, ಅವರನ್ನು ಕೂಡ ನೀವು ತಗೊಂತೀರಾ, ಜಾಯಿನ್ ಮಾಡ್ಸ್ಕೊಂತೀರಾ? ಸೆಕೆಂಡ್ PUC ಕೂಡ ಮಕ್ಕಳನ್ನು ತಗೊಳ್ತಾ ಇದೀವಿ. ಈಗ ಫಸ್ಟ್ PUC ಇಲ್ಲೇ ಇರ್ಬೇಕು ಅಂತ ಇಲ್ಲ, ಅವನು ಇಲ್ಲ. ಸೆಕೆಂಡ್ PUC ಈಗ ಉದಾಹರಣೆಗೆ ಯಾವುದೋ ಒಂದು ಕಾರಣಕ್ಕೆ ಆತನಿಗೆ ಫಸ್ಟ್ PUC ಹಾಸ್ಟೆಲಿಗೆ ಸೇರ್ಲಿಕ್ಕೆ ಅನುಕೂಲ ಆಗಿರೋದಿಲ್ಲ. ಬೇರೆ ಬೇರೆ ಕಾರಣ ಇರಬಹುದು, ಆರ್ಥಿಕ ಕಾರಣ ಇರಬಹುದು, ಅಥವಾ ಬೇರೆ ಕಾರಣಕ್ಕೆ ಅವ್ರು ಸೇರಿರೋದಿಲ್ಲ. ಅಂತವರಿಗೆ ಇಲ್ಲಿ ಸೆಕೆಂಡ್ PUCಗೆ ಡೈರೆಕ್ಟ್ ಆಗಿ ಇಲ್ಲಿ ಬರೋದಕ್ಕೆ ಅವಕಾಶ ಇದೆ. ಒಂದಷ್ಟು ಸೀಟ್ಗಳನ್ನ ಅದಕ್ಕೋಸ್ಕರ ಮೀಸಲಿಟ್ಟಿದ್ದೇವೆ. ಈಗಾಗಲೇ ಒಂದು 12 ಜನ ಸೆಕೆಂಡ್ PUCಗೆ ಅಡ್ಮಿಷನ್ ಆಗಿದ್ದಾರೆ. ಸೊ ಖಂಡಿತ ಅವಕಾಶ ಇದೆ. ಬೇರೆ ಯಾವುದೋ ಕಾಲೇಜಲ್ಲಿ ಫಸ್ಟ್ PUC ಓದಿದಾನೆ, ಅಲ್ಲಿ ಆ ವಾತಾವರಣಕ್ಕೆ ಅವ ಸೆಟ್ ಆಗಿರೋದಿಲ್ಲ, ಅಲ್ಲಿನ ಸೌಲಭ್ಯಗಳಿಂದ ಆತನಿಗೆ ಸಮಾಧಾನ ಆಗಿರೋದಿಲ್ಲ ಅಂತ ವಿದ್ಯಾರ್ಥಿಗಳಿದ್ರು ಕೂಡ ಇಲ್ಲಿ ಅವಕಾಶ ಇದೆ. ಇಲ್ಲಿ ಬಂದ್ರೆ ಅವರಿಗೆ ಒಂದು ನಾಮಿನಲ್ ಆಗಿರುವಂತಹ ಫೀ ಸ್ಟ್ರಕ್ಚರ್ ಅಲ್ಲಿ, ಒಂದು ಅಫೋರ್ಡೆಬಲ್ ಆಗಿರುವಂತಹ ಒಂದು ಫೀ ಸ್ಟ್ರಕ್ಚರ್ ಅಲ್ಲಿ ನಾವು ಸೆಕೆಂಡ್ PUCಗೆ ತಗೊಳ್ಳೋದಕ್ಕೆ ನಾವು ರೆಡಿ ಇದ್ದೇವೆ. ಒಳ್ಳೆ ಶಿಕ್ಷಕರು ಇದ್ದಾರೆ, ಒಳ್ಳೆ ಟ್ರೈನಿಂಗ್, ವಿಶೇಷವಾಗಿ CET, NEET, JEE ಇದಕ್ಕೆ ಬೇಕಾದಂತಹ ಒಳ್ಳೆ ಕೋಚಿಂಗ್ ಕೂಡ ಲಭ್ಯ ಇದೆ. ಕಾಮರ್ಸಿಗೆ ಬರ್ತಾರೆ ಅಂತ ಹೇಳಿದ್ರೆ CA ಮತ್ತು CS ಇದರ ಫೌಂಡೇಶನ್ ಇದ್ದು ಕೋಚಿಂಗ್ ಅದು ಕೂಡ ಲಭ್ಯ ಇದೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ 2 ವರ್ಷದಲ್ಲಿ. ನನ್ನ ಟಾರ್ಗೆಟ್ ಇರುವಂತದ್ದು ಈ 3 CET, NEET, JEE ಇದು 3 ತರಬೇತಿಗಳನ್ನು ಚೆನ್ನಾಗಿ ಕೊಟ್ಟು ಒಳ್ಳೆ ರಿಸಲ್ಟ್ ತಗೊಳ್ಳುವಂಥದ್ದು. ಅದರ ಜೊತೆಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ CA ಮತ್ತು CS ಬೇಕಾದಂತಹ ತರಬೇತಿಯನ್ನು ಕೊಟ್ಟು ಅವರ ಸೆಕೆಂಡ್ PUC ಜೊತೆಗೆ ಅವ್ರ ಫೌಂಡೇಶನ್ ಮುಗಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಆ ತರಬೇತಿಗಳು ಕೂಡ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಸೆಕೆಂಡ್ PUC ಕೂಡ ಧೈರ್ಯವಾಗಿ ಬರಬಹುದು, ಅವಕಾಶ ಇದೆ. ಈ ಗೋಡೆಯಲ್ಲಿ ಗಮನಿಸಬಹುದು ಸರ್, ಒಮ್ಮೆ ತೋರಿಸಿ. ಎಲ್ಲ ಪರಮವೀರ ಚಕ್ರ ಪದಕ ವಿಜೇತರು ಎಲ್ಲ ಗೋಡೆಯಲ್ಲೂ ಎಲ್ಲ ಇದೆ. 23 ಜನ 24 ಜನರದ್ದು ಫೋಟೋಸ್ ಅನ್ನು ನಾವು ಇಲ್ಲಿ ಹಾಕಿದ್ದೇವೆ. ಅವರ ಸಣ್ಣ ಬ್ರೀಫ್ ಇಂಟ್ರೊಡಕ್ಷನ್ ಕೂಡ ಹಾಕಿದ್ದೇವೆ ಸರ್. ಮಕ್ಕಳಲ್ಲಿ ಒಂದು ದೇಶಭಕ್ತಿಯ ಭಾವನೆ ಕೂಡ ಬೆಳಿಬೇಕು. ನಾನು ಮೊದಲಿಂದಲೂ ನಂಬ್ಕೊಂಡು ಬಂದಿರೋದೇನಂತ ಹೇಳಿದ್ರೆ, ದೇಶಭಕ್ತಿಯನ್ನು ಕಲಿಸ್ಕೊಡೋದಂತ ಶಿಕ್ಷಣ ಅದು ವೇಸ್ಟ್ ಅಂತ ಹೇಳಿ. ಶಿಕ್ಷಣ ಮನುಷ್ಯನಲ್ಲಿ ಸಾಮಾಜಿಕ ಕಳಕಳಿ ಮತ್ತು ದೇಶಭಕ್ತಿ ಇದೆರಡನ್ನು ಬೆಳೆಸಿದ್ರೆ ಮಾತ್ರ ಅದು ನಿಜವಾದ ಶಿಕ್ಷಣ. ಹಾಗಾಗಿ ಇಲ್ಲಿ ವಿಶೇಷವಾಗಿ ದೇಶಭಕ್ತಿಯ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಬೇಕಾಗಿ ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ತೇವೆ. ಅದರಲ್ಲಿ ಇದು ಕೂಡ ಒಂದು. ಅದರ ಜೊತೆಗೆ ನಿರಂತರವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಮಕ್ಕಳಿಗೆ ಹೇಳುವಂತದ್ದು, ದೇಶದಲ್ಲಿ ನಡೆಯುವಂತಹ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ಕೊಡುವಂತದ್ದು, ನ್ಯೂಸ್ ಪೇಪರ್ ಅನ್ನು ಓದಿಸುವಂತದ್ದು. ಇವತ್ತು ನಿಮ್ಗೆ ಗೊತ್ತಿರಬಹುದು, ಈ ಮೊಬೈಲ್ ಬಂದ ನಂತರ ಇವತ್ತು ನ್ಯೂಸ್ ಪೇಪರ್ ಓದುವಂತ ಅಭ್ಯಾಸವೇ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ನಮ್ಮ ಶಾಲೆನಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆ ವಿದ್ಯಾರ್ಥಿಗಳು ನ್ಯೂಸ್ ಪೇಪರ್ ಓದ್ಬೇಕು. ನಾನು 36 ಪೇಪರ್ ತರಿಸ್ತೀನಿ ಸರ್ ಇಲ್ಲಿ ಪ್ರತಿ ದಿವಸ, 36 ಪೇಪರ್. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿ ಕನಿಷ್ಠ ಒಂದು 10-15 ನಿಮಿಷ ಆದ್ರೂ ಪೇಪರ್ ಓದ್ಬೇಕು. ಮತ್ತೆ ಪ್ರತಿ ದಿವಸ ಕ್ಲಾಸ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಅವತ್ತಿನ ಏನ್ ನ್ಯೂಸ್ ಏನಿದೆ ಅದನ್ನ ನಾವು ಹೇಳ್ಬೇಕು. ನಿಜವಾದ ಪರಂಪರೆ ಶಿಕ್ಷಣ ಇದು. ಆಮೇಲೆ ಆಧುನಿಕವಾದಂತಹ ಶೈಕ್ಷಣಿಕ, ಇವತ್ತು ಕಂಪ್ಯೂಟರ್ ಇಲ್ಲ ಅಂತ ಹೇಳಿದ್ರೆ ಒಂಥರ ಆಲ್ಮೋಸ್ಟ್ ನಿರಕ್ಷರನಿದ್ದಾಗೆ, ಸಾಕ್ಷರತೆ ಇಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಇಲ್ಲಿ ನಾವು 60 ಕಂಪ್ಯೂಟರ್ಗಳನ್ನು ಇಟ್ಟಿದ್ದೇವೆ ಸರ್. ಪ್ರತಿಯೊಬ್ಬ ಮಗು ಕೂಡ ಕಂಪ್ಯೂಟರ್ ಎಜುಕೇಶನ್ ಕೊಡ್ತೇವೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PUC ತನಕ ಎಲ್ಲ ಕ್ಲಾಸ್ನವರಿಗೆ. ನಾವೆಲ್ಲ ಅದಕ್ಕೆ ಎಕ್ಸ್ಟ್ರಾ ಕೋರ್ಸ್ ಗಳನ್ನು ಮಾಡಬೇಕು. ಇಲ್ಲಿ ಆತರ ಅವಶ್ಯಕತೆ ಇಲ್ಲ. ಇಲ್ಲೇ ಇದ್ದು ಕಂಪ್ಯೂಟರ್ ಕೂಡ ಮುಗಿಸ್ಕೊಂಡು ಹೋಗುವಾಗ ಆತ ಕಂಪ್ಯೂಟರ್ ಪರಿಣತನಾಗಬೇಕು. ಆ ಮಟ್ಟಕ್ಕೆ ಇಲ್ಲಿ ಕಂಪ್ಯೂಟರ್ ಎಜುಕೇಶನ್ ಮಾಡ್ತೇವೆ. 3 ಜನ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ಸ್ ಅನ್ನು ಇಟ್ಟಿದ್ದೇವೆ ಎಕ್ಸ್ಕ್ಲೂಸಿವ್ ಆಗಿ ಕಂಪ್ಯೂಟರ್ ಕಲಿಸ್ಲಿಕ್ಕೆ ಅಂತ ಹೇಳಿ. ಇದು ತುಂಬಾ ಬೆನಿಫಿಟ್ ಆಗಿದೆ. ಮಕ್ಕಳು ಇವತ್ತು ಬಹಳ ಈಸಿಯಾಗಿ ಕಂಪ್ಯೂಟರ್ ಮುಖಾಂತರ, ಇಂಟರ್ನೆಟ್ ಮುಖಾಂತರ ಓದುವಂತದ್ದು, ಅವರ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚು ಮಾಡುವ ಅದು ಕೂಡ ಇವತ್ತು ನಡೀತಾ ಇದೆ. ಈ NEET ಮತ್ತು JEE ಇದನ್ನು ಕಂಪ್ಯೂಟರ್ ಮುಖಾಂತರ ಕೂಡ ನಾವು ತರಬೇತಿಯನ್ನು ಕೊಡುವಂತಹ ಕೆಲಸ ಆಗ್ತಾ ಉಂಟು. ಅವ್ರ ಎಕ್ಸಾಮ್ ಕಂಪ್ಯೂಟರ್ ಆನ್ಲೈನ್ ಎಕ್ಸಾಮ್ ಬರೆಯುವಂಥದ್ದು. ಇವತ್ತು NEET ಎಕ್ಸಾಮ್ಸ್ ಬಹುಶಃ ಆನ್ಲೈನ್ ಮುಖಾಂತರ ನಡೆಯುತ್ತೆ, ಕಂಪ್ಯೂಟರ್ ಮುಖಾಂತರ ನಡೆಯುತ್ತೆ. ಅದಕ್ಕೋಸ್ಕರ ವಿಶೇಷವಾಗಿ NEET ತರಬೇತಿಯಲ್ಲಿ ಅದನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ. ಇಲ್ಲಿ ಶಾರದೆದ್ದು ಮೂರ್ತಿ, ನಾನು ಗುರುಕುಲ ಅಂತ ತಮ್ಗೆ ಹೇಳಿದೆ. ಮಕ್ಕಳು ಬಂದಾಗ ಪ್ರತಿಯೊಬ್ಬ ಮಗು ಈ ಶಾರದೆಗೆ ನಮಸ್ಕಾರ ಮಾಡ್ಕೊಂಡು ಕ್ಲಾಸ್ ಹೋದಾಗ ಅದನ್ನು ನೋಡಿದಾಗ ನಮಗೆ ತುಂಬಾ ಆನಂದ ಆಗುತ್ತೆ. ಮಕ್ಕಳಲ್ಲಿ ಒಂದು ಭಕ್ತಿಯ ಭಾವನೆಯನ್ನು ಹೆಚ್ಚು ಮಾಡುವಂತಹ ಕೆಲಸ ಇದರ ಮುಖಾಂತರ ಆಗ್ತಾ ಉಂಟು. ಅದೇ ರೀತಿ ಸಂಜೆ ಅರ್ಧ ಗಂಟೆ ಭಜನೆ ಮಾಡುವಾಗ, ಮೊದಲೆಲ್ಲ ಭಜನೆಗೆ ನಾನು ಹೇಗೆ ಮೇಲೆ ಹಾಲಲ್ಲಿ ಪ್ರತಿನಿತ್ಯ ಸಂಜೆ 7ರಿಂದ 7:30 ಗಂಟೆ ತನಕ ಅರ್ಧ ಗಂಟೆ ಮಕ್ಕಳೇ ಭಜನೆಯನ್ನು ಹಾಡ್ತಾರೆ, ಸಾಮೂಹಿಕವಾಗಿ ಭಜನೆಯಲ್ಲಿ ಭಾಗವಹಿಸ್ತಾರೆ. ಅದನ್ನ ನೋಡುವಾಗ ಕೂಡ ತುಂಬಾ ಆನಂದ ಆಗುತ್ತೆ. ನಾವೆಲ್ಲ ಚಿಕ್ಕದಿರುವಾಗ ನೀವು ಕೂಡ ಗಮನಿಸಿರುವ ಮನೆಯಲ್ಲೇ ಭಜನೆ ಇದೆ. ಇವತ್ತು ಭಜನೆ ಮಾಡುವಂತ ಯಾವ ಮನೆಗಳು ಕೂಡ ಇವತ್ತು ನಮ್ಗೆ ಸಿಗೋದಿಲ್ಲ. ಯಾರೊಬ್ರು ಹೇಳ್ತಾ ಇದ್ರು, ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳಿ. ಸೊ ಅದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಮಕ್ಕಳು ದಿನನಿತ್ಯ ಅತ್ಯಂತ ಶ್ರದ್ಧೆಯಿಂದ ಭಜನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು. ಮತ್ತೆ ನೀಟ್ನೆಸ್ ತುಂಬಾ ಇದೆ ಸರ್. ನಾನು ಇಲ್ಲಿ ಬಂದಾಗ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀನಿ. ಅಂದ್ರೆ ಕೇವಲ ವಿಡಿಯೋ ಮಾಡೋದಷ್ಟೇ ಅಲ್ಲ, ಪ್ರತಿಯೊಂದನ್ನು ನಾವು ಗಮನಿಸಲೇಬೇಕು. ನೋಡಿ, ಒಂದು ಮಕ್ಕಳು ಓಡಾಡುವಂತ ಒಂದು ಅಂಗಳದಿಂದ ಹಿಡಿದು
ಪ್ರತಿಯೊಂದು ಕ್ಲಾಸ್ ರೂಮ್ ಇರ್ಬೋದು, ಹೊರಗಡೆ ಜಾಗ ಬಿಟ್ಟಿರೋದಿರ್ಬೋದು, ಅಲ್ಲೆಲ್ಲ ಎಷ್ಟು ನೀಟಾಗಿದೆ ಅಂತ ಹೇಳಿದ್ರೆ ಬಹುಶಃ ಈಗ ಒರೆಸಿ ಇಟ್ಟಂಗಿದೆ, ಹಂಗಿದೆ ಅದು. ಸೊ ಬಹುಶಃ ಕರಾವಳಿ ಭಾಗದಲ್ಲಿ ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡೋದು ಕಷ್ಟ. ಇಲ್ಲಿ ಧೂಳು ಜಾಸ್ತಿ, ಬಿಸಿಲು ಜಾಸ್ತಿ, ಮಳೆಯೂ ಜಾಸ್ತಿ, ಎಲ್ಲವೂ ಕೂಡ ಜಾಸ್ತಿ ಇರುತ್ತೆ. ಪ್ರಕೃತಿ ಮಡಿಲಲ್ಲಿ ಮಕ್ಕಳು ಓದೋದಕ್ಕೆ ಒಂದು ಪರಂಪರೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೊರಟಿದ್ದೀರಾ. ನಿಮ್ಮ ಅನುಭವ ಸುಮಾರು ವರ್ಷದ ಶಿಕ್ಷಣದ ಫೀಲ್ಡಲ್ಲೇ ಇರೋದ್ರಿಂದ ಆ ಅನುಭವ ಎಲ್ಲವನ್ನ ದಾರೆ ಎರೆದಿದ್ದೀರಾ. ಬಹುಶಃ ಇಲ್ಲಿ ಬಂದು ಓದುವಂಥ ಮಕ್ಕಳು ಪುಣ್ಯ ಮಾಡಿರಬೇಕು ಅಂತ ನಾನು ಅನ್ಕೊಂತೀನಿ. ಸೊ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕಳೆದ 2 ವರ್ಷಗಳಿಂದ ನಾವು ಕೂಡ ವಿಡಿಯೋಸನ್ನು ಮಾಡಿದ್ದೀವಿ. ಸೊ ಆದರೆ ನಾನು ತಿಳಿದೇ ಇರುವ ಕೆಲವೊಂದು ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ನಾವು ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಯಾರೇ ಎಲ್ಲಾದರೂ ನಮ್ಮ ಮಕ್ಕಳನ್ನು ಹೊರಗಡೆ ಇದ್ದು ಓದಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ ಒಂದು ಸಲ ಈ ಕ್ಯಾಂಪಸ್ ಒಳಗಡೆ ಬನ್ನಿ. ನಿಮಗೆ ಇಲ್ಲಿ ಆಲ್ರೆಡಿ ಬಂದರೆ ಗೊತ್ತಾಗುತ್ತೆ, ಸುಮಾರು ಜನ ಬಂದು ನೋಡಿಕೊಂಡು ಹೋಗ್ತಾ ಇರ್ತಾರೆ. ಬಂದು ನೋಡಿದ್ರೆ ಇಲ್ಲಿನ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ನಿಮ್ಗಂತೂ ಖಂಡಿತವಾಗಿ ಸಿಗುತ್ತೆ. ಸೊ ನನಗೆ ಇವತ್ತು ಬಹಳ ಖುಷಿ ಆಯಿತು ಸರ್, ಯಾಕಂದರೆ ಶಿಕ್ಷಣ ಸಂಸ್ಥೆನ ಎಲ್ಲರೂ ಕೂಡ ಕಟ್ತಾರೆ, ಆದರೆ ಇಷ್ಟೊಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಅನಿಸುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಇಲ್ಲಿಯ ಹಾಸ್ಟೆಲ್ ಫೆಸಿಲಿಟೀಸನ್ನು ನಿಮ್ಮ ಮಗು ಬಳಕೆ ಮಾಡಿಕೊಳ್ಳಿ, ಇಲ್ಲಿದ್ದು ಓದಲಿ. ಸೊ ಈ ಪ್ರಕೃತಿಯ ಮಡಿಲಲ್ಲಿ ಓದಿದಾಗ ಮಕ್ಕಳಿಗೆ ಒಳ್ಳೆಯ ಜೀವನ ಅರ್ಥ ಆಗುತ್ತೆ. ಒಳ್ಳೆಯ ಜೀವನ ಅರ್ಥ ಆದರೆ ಅವನು ಉನ್ನತವಾದ ಸ್ಥಾನವನ್ನು ಏರುವುದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಅಂತ ಹೇಳ್ತಾ, ಈ ಒಂದು ಕಾಲೇಜ್ನ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲವೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೀವೇನಾದರೂ ಅಡ್ಮಿಷನ್ ಬಗ್ಗೆ ವಿಚಾರಿಸಬೇಕು ಅಂದರೆ ಡಿಸ್ಪ್ಲೇಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ.